ಭಗವಾನ್ ಶರಣು ಭಗವತಿ ಶರಣು 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 ಅಯ್ಯಪ್ಪ. ಭಗವಾನ್ ಶರಣು ಭಗವತಿ ಶರಣು 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 ಅಯ್ಯಪ್ಪ. ಭಗವತಿ ಶರಣು ಭಗವಾನ್ ಶರಣು 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 ಅಯ್ಯಪ್ಪ. 3 ತಿಂಗಳು ಎದೆ ಹಾಲು ಕೊಟ್ಟು ಸಾಕೋ ತಾಯಿ ಜೀವನದ ಕಡೆಯವರೆಗೂ ಸಾಕಿ ಸಲ್ಲತಕ್ಕಂತಹ ಗೋಮಾತೆ. ಅಂತಹ ಗೋವನ್ನೇ ಕಸಾಯಿಖಾನೆ ಕಳಿಸುವಂತ ಜ್ಞಾನ ಪರಿಜ್ಞಾನವುಳ್ಳಂತವ್ರು ನಾವಾಗಿರ್ಬೇಕಾದ್ರೆ ಆಗ ಹುಲಿ ಹಾಲು ತರೋದೊಂದು ಸಾಮಾನ್ಯವ? ಹರಿಹರ ಪುತ್ರ ಅಯ್ಯಪ್ಪ, ನಾನು ತರ್ತೀನಿ ಹುಲಿ ಹಾಲನ್ನ, ಆ ಹುಲಿನ ಮನೆಗೆ ನಾನು ಕರ್ಕೊಂಡು ಬರ್ತೀನಿ ಅಂತ ಸೀದಾ ಕಾಡು ಹೊರಡೇ ಬಿಡ್ತಾನೆ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಮಾರ್ಗಶಿರ ಧನುರ್ಮಾಸದ ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದ್ರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿಯನ್ನ ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು, ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು? ಪ್ರತಿದಿನ ಸೇವಿಸಬೇಕು ಅಮೃತ ಬಿಂದು. ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಮತ್ತು ಎಬಿ ಪ್ರಾಪರ್ಟೀಸ್. ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ಮಾಕಳಿ ಬಳಿ ಎಲ್ಲಾ ಮೂಲಭೂತ ಸೌಕರ್ಯಗಳುಳ್ಳ ನೋಂದಣಿಗೆ ಸಿದ್ಧವಿರುವ ಬಿಎಂಆರ್ಡಿಎ ಅಪ್ರೂವ್ಡ್ ಸೈಟ್ಗಳು ಇಲ್ಲಿ ಲಭ್ಯ. ಚದರ ಅಡಿಗೆ ಕೇವಲ 2250 ರೂಪಾಯಿಗಳು ಮಾತ್ರ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ 5 ಗ್ರಾಂ ಚಿನ್ನವನ್ನ ನೀವು ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ ನೋಡಿ, ಶುಭ ಫಲಗಳನ್ನ ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ ಅನುಷ್ಠಾನ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅಂತ ತಿಳಿಸ್ಕೊಡ್ತಾರೆ ಗುರುಜವರು. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ ಮತ್ತು ನೀವು ಕಳಿಸುವಂತಹ ವಾಟ್ಸ್ಆಪ್ ವಿಡಿಯೋಗಳ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜರು ತಿಳಿಸ್ಕೊಡ್ತಾ ಹೋಗ್ತಾರೆ. ಇನ್ನು ಕರೆ ಮಾಡಬೇಕಾದ್ರೆ ಇರುವಂತಹ ದೂರವಾಣಿ ಸಂಖ್ಯೆ 08041219999 08041212999. ಕರೆ ಮಾಡಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರುಜರ ಜೊತೆಗೆ ನೀವು ಮಾತಾಡಬಹುದು. ಪತ್ರ ಬರೀಬೇಕಾದ್ರೆ ಇರುವಂತಹ ವಿಳಾಸ ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, ಎಂಜಿ ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, ಬೆಂಗಳೂರು 1. ಒಂದೇ ಒಂದು ಪುಟದಲ್ಲಿ ಬರೀಬೇಕು ಪತ್ರವನ್ನ ಮತ್ತು ಅದರ ಜೊತೆಗೆ ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂತಹ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣುವಂತಹ ರೀತಿಯಲ್ಲಿ ಭಾವಚಿತ್ರವನ್ನ ಕಳಿಸ್ಕೊಡಿ. ಇನ್ನು ವಾಟ್ಸ್ಆಪ್ ವಿಡಿಯೋ ಕೂಡ ನೀವು ಮಾಡಬಹುದು. ನೀವು ಕಳಿಸುವಂತಹ ವಿಡಿಯೋ ರೆಕಾರ್ಡ್ ಆಗಿರಬೇಕು 2 ನಿಮಿಷಗಳ ಒಳಗಾಗಿ. 15-20 ಸೆಕೆಂಡ್ಗಳಷ್ಟು ಕೂಡ ಮಾತಾಡಬಾರದು. ಮಿನಿಮಮ್ 1.5 ನಿಮಿಷದಿಂದ 2 ನಿಮಿಷಗಳ ಒಳಗಾಗಿ ನಿಮ್ಮ ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸಿ. ಸಮಸ್ಯೆ ಏನಿದೆ ಅಷ್ಟನ್ನ ಮಾತ್ರ ಹೇಳ್ಕೊಳ್ಬೇಕು ಮತ್ತು ನಿಶಬ್ದವಾಗಿರುವಂತಹ ಜಾಗವನ್ನ ಆಯ್ಕೆ ಮಾಡಿ. ಜನ್ಮ ದಿನಾಂಕ, ಜನ್ಮ ಸಮಯ ಇದು ಯಾವುದೂ ಬೇಕಾಗಿಲ್ಲ. ಆಡಿಯೋ ಮತ್ತು ವಿಡಿಯೋ 2 ಕ್ಲಾರಿಟಿ ಆಗಿದ್ರೆ ಸಾಕು. ಇನ್ನು ಗುರುಜಿಯವರ ಅಪಾಯಿಂಟ್ಮೆಂಟ್ ತಗೊಳ್ಬೇಕು, ನಾವು ಅವರ ಆಶ್ರಮಕ್ಕೆ ಹೋಗಿ ಅವರನ್ನ ಭೇಟಿ ಮಾಡ್ತೀವಿ ಅಂದ್ರೆ ಅದಕ್ಕಿರುವಂತಹ ದೂರವಾಣಿ ಸಂಖ್ಯೆಗಳು
7426900555 9742690055 ಮತ್ತೊಂದು ದೂರವಾಣಿ ಸಂಖ್ಯೆ 9482509759 9482509759. ಖಂಡಿತವಾಗಿಯೂ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಗುರುಜರನ್ನ ಭೇಟಿ ಮಾಡಿ ಅವರಿಂದ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ, ಇನ್ನು ನಾಳೆ ಶನಿವಾರ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ಲಕ್ಷಾಂತರ ಜನ ಇದ್ದಾರೆ. ಅವರೆಲ್ಲರಿಗೋಸ್ಕರ ನಾಳಿನ ಮಹರ್ಷಿವಾಣಿ ಕಾರ್ಯಕ್ರಮ ಬಹಳ ವಿಶೇಷ ಅಂತಾನೆ ಹೇಳ್ಬೋದು. ನಾಳಿನ ಕಾರ್ಯಕ್ರಮದಲ್ಲಿ ಬಿಜಾಪುರದಲ್ಲಿ ನಡೆದಂತಹ ಅಯ್ಯಪ್ಪ ಸ್ವಾಮಿಯ ಆರಾಧನಾ ಮಹೋತ್ಸವ, ಅಭಿಷೇಕ ಪೂಜಾರಾಧನಾ ಹೇಗೆ ನೆರವೇರಿಸಲಾಯಿತು, ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಹೋಮ ಕಾರ್ಯವನ್ನ ಹೇಗೆ ಶ್ರದ್ಧೆ ಭಕ್ತಿಯಿಂದ ಸಲ್ಲಿಸಲಾಯಿತು ಅನ್ನೋದನ್ನ ನೋಡಬಹುದು. ಇದರ ಜೊತೆಗೆ ಅಯ್ಯಪ್ಪ ಸ್ವಾಮಿಯ ಅವತಾರದ ಕಥಾಶ್ರವಣನ ಕೂಡ ಗುರುಜರು ವೇದಿಕೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ಎಲ್ಲಾ ವಿಶೇಷ ದೃಶ್ಯಗಳನ್ನ ಕಾರ್ಯಕ್ರಮವನ್ನ ತಪ್ಪದೆ ವೀಕ್ಷಿಸಿ ನಾಳೆ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ, ಬನ್ನಿ ಹಾಗಿದ್ರೆ ಈಗ ಗುರುಜರನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿ ಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಪದ್ಮಾನನೆ ಪದ್ಭವಿ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯಿತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮೈ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಲಿ ಪದ್ಮಪತ್ರಾಯಿತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಶ್ರೀಂ ಚಕ್ರೇಶ್ವರಿ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಓಂ ಶ್ರೀಂ ಸರಸಜನಲೀಂ ಸರೋಜಹಸ್ತೆ ಧವಲತರಾಗುಂ ಶಿಖಂದಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋತ್ರಿಭುವನಭೂತಿಕರಿ ಪ್ರಸೀದವಕ್ಷ್ಯಂ ಹರಿಂ ಕಾರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸುವರ್ಣಾಂ ವರದಾರಣೀಂ ಚರಸದಾಂ ಧೌತಾಂ ಥನಿತ್ರೋಜ್ವಲಾಂ ಒಂದೇ ಪುಸ್ತಕವಾಸಮಂಕುಶಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ ಶ್ರೀಂ ಲಲಿತಾಂ ಫಲಾತ್ ತ್ರಿಪುರ ಸುಂದರೀ ದೇವತಾಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ದೇವಿಯ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗಲಿ, ಹಾಕುವ ಪ್ರತಿ ಹೆಜ್ಜೆ ಯಶಸ್ಸಿನ ಹಾದಿಯಲ್ಲಿರಲಿ. ಹಾಗೆ ಈ ಒಂದು 2021 ಕಡೆಯ ದಿನ, ಹಾಗೆ ಮುಂದೆ ಬರತಕ್ಕಂಥ ಆ ಹೊಸ ದಿನಗಳು ಅಂದರೆ ಬಹಳ ವಿಶೇಷವಾಗಿ ಹೊಸ ವರ್ಷವನ್ನು, ಕ್ಯಾಲೆಂಡರ್ ಮಾಸವನ್ನು ನಾವು ಸ್ವಾಗತಿಸುವಂತಹದ್ದಿದೆ. ಕ್ಯಾಲೆಂಡರ್ ಮಾಸವನ್ನು ಸ್ವಾಗತಿಸ್ತಾ ಇದ್ದೀವಿ ವಿನಃ ಇದು ಹೊಸ ವರ್ಷ ಅಂತಲ್ಲ. ಹೊಸ ವರ್ಷ ಅಂದರೆ ಹೊಸದನ್ನು ತರ್ತಕ್ಕಂಥದ್ದು. ಪ್ರಕೃತಿ ಯಾವಾಗ ಹೊಸದನ್ನು ಆಚರಣೆ ಮಾಡಿಕೊಳ್ಳುತ್ತೋ ಆ ಪ್ರಕೃತಿಯೊಂದಿಗೆ ನಾವು ಆಚರಣೆ ಮಾಡಿಕೊಂಡ್ರೆ ಅದು ಹೊಸ ವರ್ಷ ಆಗುತ್ತೆ, ಅದು ಯುಗಾದಿ ಆಗುತ್ತೆ. ಯುಗದ ಆದಿ ಯುಗಾದಿ, ಅಂದು ಹೊಸ ವರ್ಷ. ಆದರೆ ಇಂದು ಬರೀ ಕ್ಯಾಲೆಂಡರ್ಗೆ ಮಾತ್ರ. ಆ ಕ್ಯಾಲೆಂಡರ್ಲಿ ಬರ್ತಕ್ಕಂಥದ್ದು ಡಿಸೆಂಬರ್ 31 ಆಗುತ್ತೆ, ಅದಾದ ನಂತರ ಜನವರಿ 1 ಬರುತ್ತೆ. ಪ್ರತಿ ವರ್ಷಗಳು ಉರುಳುವಂಥದ್ದಾಗತ್ತೆ. ಆದರೆ ಈ ಒಂದು ಹೊಸ ವರ್ಷ ಅಂತ ಆರಾಧನೆ ಮಾಡತಕ್ಕಂಥವ್ರು, ಆಚರಿಸ್ತಕ್ಕಂಥವ್ರು, ಅದಕ್ಕೆ ಅಂತ ಕೇಕ್ ಕಟ್ ಮಾಡಿ ಸ್ವಾಗತಿಸ್ತಕ್ಕಂಥವ್ರು ಒಂದಷ್ಟು ಜನದ ವರ್ಗಗಳು ಮಾತ್ರ. ಏನೇ ಆದರೂ ನಿಮ್ಮ ಸಂತೋಷಕ್ಕೆ, ನಿಮ್ಮ ಒಂದು ಸಡಗರಕ್ಕೆ ನಾವು ಅಡ್ಡಿ ಬರ್ತಕ್ಕಂಥದ್ದಲ್ಲ. ಆದರೆ ನಾವು ಇವತ್ತು ಮಾಡ್ತಕ್ಕಂಥ ಈ ಒಂದು ಸಣ್ಣ ತಪ್ಪುಗಳು ಮುಂದೆ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಎಲ್ಲೋ ಒಂದು ಕಡೆ ಅದು ದಾರಿ ತಪ್ಪಿಸ್ದಂಗೆ ಆಗುತ್ತೆ. ಅಂದರೆ ಪ್ರತಿಯೊಂದು ವಿಚಾರಗಳನ್ನು ಸಹಿತ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮ, ಭಾರತ ದೇಶದಲ್ಲಿ ಇರ್ತಕ್ಕಂತಹ ವ್ಯವಸ್ಥೆ, ಜೊತೆಗೆ ಭಾರತ ದೇಶದ ತನ್ನದೇ ಆದಂತಹ ಒಂದಷ್ಟು ರೂಪುರೇಷೆಗಳು, ಜೊತೆಗೆ ಯುಗಾದಿ ಅಂದರೆ ಹೊಸದನ ತರ್ತಕ್ಕಂಥದ್ದು, ಚಿಗುರು ತರ್ತಕ್ಕಂಥದ್ದು. ಹೊಸ ಚಿಗುರು ಬಂದಾಗ, ಹೊಸದನ ತಂದಾಗ, ಎಲ್ಲೆಲ್ಲೂ ಹಚ್ಚ ಹಸಿರಾದಾಗ ಆಗ ಹೊಸ ವರ್ಷ ಎಂಬತಕ್ಕಂಥದ್ದು ಬಹಳ ವಿಶೇಷವಾಗಿರುತ್ತೆ. ಎಲ್ಲರೂ ಆಗ ನಾವು ಪ್ರಾರಂಭಿಸೋಣ. ಆದರೆ ಇವತ್ತಿನ ದಿವಸ ಅಕಸ್ಮಾತ್ ಅಂದರೆ ಯಾಕೆಂದರೆ ಎಲ್ಲರಿಗೂ ಒಂದು ಆಸೆ ಏನಪ್ಪ ಅಂದರೆ ಜನವರಿ 1 ಸ್ವಾಗತಿಸಿ ಸಡಗರ ಸಂಭ್ರಮವನ್ನು ಆಚರಿಸಬೇಕು ಎಂಬತಕ್ಕಂಥದ್ದಿರುತ್ತೆ. ಆ ಆಚರಣೆ ನಿಮಗೆ ಅರ್ಥಪೂರ್ಣವಾಗಿಯೇ ಇರಲಿ, ಒಳ್ಳೆಯದಾಗಲಿ. ಆದಷ್ಟು ದೇವರ ಪ್ರಾರ್ಥನೆ, ಭಗವಂತನ ಧ್ಯಾನ, ಹಿರಿಯರ ಆಶೀರ್ವಾದ ಇದೆಲ್ಲವೂ ಇದರ ಜೊತೆಯಲ್ಲೇ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿ, ಈ ದಿನದ ಶುಕ್ರವಾರದ ವಿಶೇಷತೆಯನ್ನು ತಿಳಿಸ್ತಾ ಇದ್ರಿ. ಖಂಡಿತಮ್ಮ. ಶುಕ್ರವಾರ ಶುಭವನ್ನು ತರ್ತಕ್ಕಂಥ ವಾರ, ಸನ್ಮಂಗಳ ಉಂಟಾಗ್ತಕ್ಕಂತಹ ವಾರ. ಪ್ರತಿಯೊಬ್ಬ ಹೆಣ್ಣುಮಗಳು ಸಹಿತ ಬೆಳಗ್ಗೆ ಸಾರಿಸಿ ಗೂಡಿಸಿ ರಂಗೋಲಿಯನ್ನು ಹಾಕಿ ಶ್ರದ್ಧಾಭಕ್ತಿಯಿಂದ ದೇವರ ಸಾನ್ನಿಧ್ಯದಲ್ಲಿ ದೀಪವನ್ನು ನಡೆಸಿ ಬೆಳಗ್ಗೆ ಮನೆಯಲ್ಲಿ ಭಗವಂತ ಏನು ಕೊಟ್ಟಿದ್ದಾನೋ ಕೊಟ್ಟಂಥ ಪದಾರ್ಥಗಳನ್ನು ಮಾಡಿ 4 ಜನಕ್ಕೆ ಅದು ಹಂಚುವಂಥದ್ದು, ಕುಟುಂಬವನ್ನು ಸಂತೋಷವಾಗಿಡತಕ್ಕಂಥದ್ದು, ದೇವರಿಗೆ ಒಂದಷ್ಟು ಸೇವೆಗಳನ್ನು ಸಲ್ಲಿಸ್ತಕ್ಕಂಥದ್ದು, ಇದೆಲ್ಲವೂ ನಮ್ಮ ಸಂಸ್ಕೃತಿ. ಇದು ನಡೆಯುತ್ತೆ ನಿಜ. ಹಾಗೆ ಇವತ್ತು ಸಂಧ್ಯಾಕಾಲ, ಯಾಕೆಂದರೆ 31 ರಾತ್ರಿ ಒಂದಷ್ಟು ಜನಕ್ಕೆ ಅಬ್ಬಾ ಸಡಗರವೋ ಸಡಗರ. ಆ ಸಡಗರ ಇದೆ ನಿಜ, ಅದರ ಜೊತೆಗಾಗುವಂಥ ಅನಾಹುತಗಳಿದೆಯಲ್ಲ ಅದು ನಿಜಕ್ಕೂ ಹೇಳ್ತಿರೋದು.
ಆದರೆ ಈ ವರ್ಷ ಅಂಥದಕ್ಕೊಂದು ಅವಕಾಶ ಇಲ್ಲ. ಯಾಕೆಂದರೆ ಪ್ರತಿಯೊಬ್ಬ ತಂದೆ ತಾಯಿ ಇದನ್ನೇ ಮಾಡಬೇಕಾಗಿತ್ತು. ಆದರೆ ತಂದೆ ತಾಯಿ ಮಾಡಲಿಕ್ಕೆ ಆಗ್ತಿಲ್ಲ. ಯಾಕೆಂದರೆ ತಂದೆ ತಾಯಿ ತನ್ನತನವನ್ನು ತಾನು ಕಳ್ಕೊಂಡ್ಬಿಡ್ತಾ ಇದ್ದಾರೆ. ಎಷ್ಟೋ ಜನ ಮನೆಗಳಲ್ಲಿ ತಂದೆ ತಾಯಿ ತಮ್ಮ ಉಡುಗೊರೆಯನ್ನು ನೋಡಿದ್ರೆ ತಾವು ಹಾಕುವಂತಹ ಉಡುಗೆ ತೊಡುಗೆಗಳಿದೆಯಲ್ಲ, ನಿಮ್ಮ ಉಡುಗೆ ತೊಡುಗೆಗಳನ್ನು ನೋಡಿ ನಿಮ್ಮ ಮನೆ ಮಕ್ಕಳು ಮಾಡ್ತಿದ್ದಾರೆ ಇವತ್ತಿನ ದಿವಸ. ಬಹುಶಃ ನಾನೀ ಮಾತಾಡಿದಾಗ ಒಂದಷ್ಟು ಜನಕ್ಕೆ ನೋವು ಉಂಟಾಗಬಹುದೇನೋ, ಆದರೂ ಪರವಾಗಿಲ್ಲ. ಯಾಕೆಂದರೆ ನಾವು ಹೇಗೆ ನಡ್ಕೊಳ್ತೀವೋ ಹಾಗೆ ನಮ್ಮ ಮನೆ ಮಕ್ಕಳು, ನಾವು ನಡ್ಕೊಳ್ಳುವಂಥ ರೀತಿಯೇ ನಮ್ಮ ಮನೆ ಮಕ್ಕಳು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸಮಾಜದಲ್ಲಿ ನೋಡುವವರ ಕಣ್ಣು ಎಲ್ಲ ಒಂದೇ ಸಮ ಇರುತ್ತೆ ಅಂತಲ್ಲ, ನೋಡುವವರ ಕಣ್ಣು ಬಹಳ ವಿಭಿನ್ನವಾಗಿರುತ್ತೆ. ಅಂತಹವರಿಗೆ ನಾವು ತುತ್ತಾಗಬಾರದು, ಅವರಿಗೆ ಬುದ್ಧಿ ಹೇಳುವಂಥವರಾಗಿರಬೇಕು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ನಾವು ತಾಯಿಯಾಗಿರಲಿ, ಚಿಕ್ಕಮ್ಮ ಇರಲಿ ಅಥವಾ ಅಕ್ಕ ಆಗಿರಲಿ, ಯಾರೇ ಆದರೂ ಮುಂದಿನ ಪೀಳಿಗೆಗೆ ಆ ಮಕ್ಕಳಿಗೆ ಸರಿಯಾದಂಥ ನಮ್ಮ ಉಡುಗೆ ತೊಡುಗೆಗಳ ಬಟ್ಟೆಗಳ ಬಗ್ಗೆ, ನಾವು ಹಾಕುವಂಥ ಬಟ್ಟೆ, ನಾವು ಧರಿಸುವಂಥ ಬಟ್ಟೆ ಹೇಗಿರಬೇಕು, ಎಂತಹ ವಸ್ತ್ರಗಳನ್ನು ನಾವು ಧರಿಸಬೇಕು ಎಂಬತಕ್ಕಂಥದ್ದನ್ನು ನಾವು ತಿಳಿ ಹೇಳಬೇಕು. ಅದು ಬಿಟ್ಟು ಅವ್ರಿಗಿನ್ನ ಜಾಸ್ತಿ ನಾವೇ ಒಂದು ಹಾಕಿದ್ರೆ, ಒಂದು ತುಂಡು ಬಟ್ಟೆ ನಾವು ಹಾಕಿದ್ರೆ ಮಕ್ಕಳೇನು ಮಾಡ್ತಾರೆ, ಒಂದು ತುಂಡು ತಾನು 2 ಗೇಣು ನಾವು ಹಾಕೋಣ ಅಂತಾರೆ. ಇಂತಹ ಪರಿಸ್ಥಿತಿ ಬಂದು ಕೂತ್ಕೊಳ್ತಾ ಇದೆ. ಸೊ ಈ ಪರಿಸ್ಥಿತಿ ಬಂದಾಗ ಏನಾಗುತ್ತೆ, ನಾಳೆ ಒಂದಲ್ಲ ಒಂಥರ ಅನಾಹುತಗಳಾಗಿ ಕಣ್ಣೀರು ಹಾಕೋ ಕಾಲ ಎದುರಾದಾಗ ಅಯ್ಯೋ ಹೀಗಾಯ್ತಲ್ಲ ಅಂತ ಘೋರವಾಗಿ ಅಳೋಕ್ ಶುರುವಾಗುತ್ತೆ. ಆದರೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮಲ್ಲಿ ಇರತಕ್ಕಂಥದ್ದೊಂದು ಗುಣ ಏನಂದ್ರೆ, ಒಂದು ಹೆಣ್ಣು ಕಣ್ಣೀರು ಹಾಕಿದ ತಕ್ಷಣ ಎಲ್ಲರೂ ಸಹಿತ ಮನಸ್ಸನ್ನು ಕರಗುವಂಥದ್ದಿರುತ್ತೆ. ಆದರೆ ಅದರ ಒಳಮರ್ಮ ಏನು, ಅದು ಯಾಕಾಯಿತು, ಯಾತಕ್ಕೋಸ್ಕರ ಇಂತಹ ಅಚಾತುರ್ಯಗಳಾಯಿತು, ಇದ್ರ ಬಗ್ಗೆ ಏನಾದರೂ ಚಿಂತನೆ ಮಾಡ್ತಿದ್ದೇವ ನಾವು? ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಅವನು ತಪ್ಪು ಮಾಡಿದ್ದಾನೆ, ನಿಜ, ಅವನು ಮಾಡಬಾರ್ದಿತ್ತು, ತಪ್ಪು ಮಾಡಿದ್ದಾನೆ, ಅದನ್ನು ಯಾರೂ ಕ್ಷಮಿಸಕ್ಕಾಗೋದಿಲ್ಲ, ಅಂತಹ ತಪ್ಪೇ ಅದು. ಆದರೆ ಆ ತಪ್ಪು ಮಾಡೋದಕ್ಕೆ ಪೂರಕ ಯಾರು, ಯಾರದಕ್ಕೆ ಉತ್ಸಾಹ ಕೊಟ್ಟಿದ್ದು, ಉತ್ತೇಜನ ಮಾಡಿದ್ದು, ಇದ್ರ ಬಗ್ಗೆನೂ ಒಂದು ಚಿಂತನೆ ಅಲ್ವಾ? ಹಿಂದಿನ ಪರಂಪರೆ ಹೀಗೆ ಇತ್ತ, ಇದೆಲ್ಲದರ ಬಗ್ಗೆನೂ ಒಂದು ಟೀಕೆ ಇರುತ್ತೆ, ಒಂದು ಸಮಾಧಾನದ ಮಾತಿರುತ್ತೆ. ಆದರೂ ಬಹಳ ಅರ್ಥ ಮಾಡ್ಕೋಬೇಕಾದ. ಆದರೆ ಇವತ್ತಿನ ದಿವಸ ನಾನು ಯಾಕೆ ಈ ವಿಚಾರ ಹೇಳ್ತಿದ್ದೇನೆ ಅಂದರೆ, ಹೊಸ ವರ್ಷ ಅಂತ, ಹೊಸ ವರ್ಷವನ್ನು ಸ್ವಾಗತಿಸಬೇಕು ಅಂತ ಮೈಮೇಲೆ ಪ್ರಜ್ಞೆ ಇದ್ದಂಥ ರೀತಿ ತಮ್ಮ ಉಡುಗೆ ತೊಡುಗೆಗಳು ಅಥವಾ ಆಹಾರವೋ ಅಥವಾ ತಾವು ಕುಡಿತಕ್ಕಂಥದ್ದು ಅಥವಾ ಏನೋ ಒಂದಿಷ್ಟು ಮಾದಕ ಪದಾರ್ಥಗಳನ್ನು ಸೇವನೆ ಮಾಡತಕ್ಕಂಥದ್ದು, ಇದೆಲ್ಲವೂ ಸಾಕಷ್ಟು ನಡೆಯುತ್ತೆ. ಇದಕ್ಕೆ ಅಂತ ಒಂದಷ್ಟು ಪಾರ್ಟಿಗಳೇ ಇರುತ್ತೆ. ಇದಕ್ಕೆ ಅಂತ ಒಂದಷ್ಟು ಜನ ಮನೆಯಿಂದ ಮಕ್ಕಳು ಸುಮ್ಮನೆ ಗಾಡಿಯಲ್ಲಿ ಒಂದು ಜೊತೆ ಬಟ್ಟೆ ಹಾಕ್ಕೊಂಡು ಬ್ಯಾಗ್ ತಗೊಳ್ಕೊಂಡು ಹೊರಟೇ ಬಿಡ್ತಾರೆ. ಇದನ್ನು ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಯಾಕೆಂದರೆ ಕೇಳಲಿಕ್ಕೆ ಆಗುವುದಿಲ್ಲ. ಮನೆಯಲ್ಲಿ ಮಕ್ಕಳನ್ನ ಮೊದಲಿಂದ ನಾವು ಒಂದು ಕಂಟ್ರೋಲ್ ತರಬೇಕು. ಮೊದಲಿಂದ ಪ್ರಾರಂಭದಿಂದ ಅವರಿಗೆ ಬೇಕಾದ್ದು ಬೇಡವಾದ್ದು, ಏನು ಸರಿ, ಯಾವುದು ತಪ್ಪು, ಯಾವುದು ಸರಿ ಇದೆ, ಇದರಿಂದ ಮುಂದೆ ನಿಮ್ಮ ಜೀವನಕ್ಕಾಗುವಂತಹ ಮಾರ್ಗ ಏನಿದೆ, ಯಾವ ಸಮಸ್ಯೆ ನೀವು ಹೆದರಿಸಬೇಕಾಗತ್ತೆ, ಇದರ ಬಗ್ಗೆ ಒಂದಿಸಕಾರು ತಂದೆ ತಾಯಿ ಮಕ್ಕಳ ಹತ್ರ ಕೂಡಿಸ್ಕೊಂಡು ಪಾಠ ಮಾಡಿದ್ದೀರಾ? ನೀವು ಅಂದ್ಕೊಂಡಿದ್ದೀರಿ ನಾವು ಉನ್ನತ ಶಿಕ್ಷಣ ಕಳಿಸ್ತಾ ಇದ್ದೀವಿ, ಒಳ್ಳೆಯ ಶಾಲೆಗೆ ಸೇರಿಸಿದ್ದೀವಿ, ಒಳ್ಳೆ ಕಾಲೇಜಿಗೆ ಕಳಿಸಿದ್ದೀವಿ. ಕಾಲೇಜಲ್ಲಿ ಯಾರು ನಿಮ್ಮ ಮಕ್ಕಳ ಬಟ್ಟೆ ಬಗ್ಗೆ ಆಗಲಿ ಅಥವಾ ಶಾಲೆಗಳಲ್ಲಿ ನಿಮ್ಮ ಮಕ್ಕಳ ಬಟ್ಟೆಗಳ ಬಗ್ಗೆ ಮತ್ತು ನಿಮ್ಮ ಮುಂದಿನ ಬದುಕಿನ ಬಗ್ಗೆ ಯಾವುದನ್ನು ಟೀಚ್ ಮಾಡೋ ಪದ್ಧತಿ ಇಲ್ಲ. ಯಾಕೆಂದ್ರೆ ಅದು ಹಿಂದೆ ಕೊಟ್ಟೋಯ್ತು. ಹಿಂದಿನ ಗುರುಕುಲ ಪದ್ಧತಿ ಇತ್ತು, ಆಗಿನ ಗುರುಕುಲ ಪದ್ಧತಿ, ಆಗಿರ್ತಕ್ಕಂಥ ಗುರುಗಳು ಮನುಷ್ಯ ಯಾವುದೇ ಒಬ್ಬ ವಿದ್ಯಾರ್ಥಿ ಬಂದರೆ ಆ ವಿದ್ಯಾರ್ಥಿ ಹಾಕುವ ಪ್ರತಿ ಹೆಜ್ಜೆಯನ್ನು ಗುರುತಿಸಿಕೊಂಡು ನೀನು ಮುಂದಕ್ಕೆ ಈ ಥರ ಆಗ್ತೀಯಾ, ಇದು ತಪ್ಪಾಗುತ್ತೆ, ಇದು ಮಾಡಬಾರ್ದು, ನಿನ್ನ ಮುಂದಿನ ಒಂದು ಆಸೆ ಆಕಾಂಕ್ಷೆ ಹೀಗಿರಬೇಕು, ಈ ಪ್ರಕಾರ ನಿನ್ನ ಬದುಕಿರಬೇಕು ಅಂತ ಆಗಿನ ಗುರುಗಳು ಹೇಳ್ತಿದ್ರು. ಇವತ್ತಿನ ಗುರುಗಳು ಪಾಠ ಪ್ರವಚನ ಮಾಡೋಂಗಿಲ್ಲ. ಯಾಕೆ ಅಂದರೆ ಸ್ವಲ್ಪ ತೀರಿ ಹೆಚ್ಚು ಒಂದೆರಡು ಪಾಠ ಮಾಡಿದ್ರೆ, ಒಂದು ಸಮಾಜಕ್ಕೆ ಬೇಕಾದಂಥ ಅಥವಾ ನಿಮ್ಮ ಒಳಿತಿಗೆ ಬೇಕಾದಂಥ ಪಾಠ ಪ್ರವಚನ ಮಾಡಿದ್ರೆ ಅಂಥವ್ರ ಹತ್ರ ಕೂತ್ಕೊಂಡು ಪಾಠನೇ ಕಲಿಯಲ್ಲ. ಅದನ್ನು ಬಂದು ಮನೆಯಲ್ಲಿ ಹೇಳಿದ್ರೆ ಸಹಿತ ಅಯ್ಯೋ ಆ ಮೇಷ್ಟ್ರ ಹತ್ರ ಪಾಠಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಮನೇಲಿರ್ತಕ್ಕಂಥ ಪೇರೆಂಟ್ಸು, ತಂದೆ ತಾಯಿನೇ ಹೇಳ್ತಾರೆ ಅವನು ಮೆಂಟ್ಲು ಮೇಷ್ಟ್ರು, ಅವನ ಹತ್ರ ಹೋಗಲೇಬೇಡಿ ಅಂತ. ನೋಡಿ ಎಂಥ ಪರಿಸ್ಥಿತಿ ಇದೆ. ಹಿಂದೆ ಗುರುಗಳು ಶಿಷ್ಯರು ತಪ್ಪು ಮಾಡಿದ್ರೆ, ಪಾಠ ಪ್ರವಚನ ಹೇಳುವಾಗ ಏನಾದ್ರು ಒಂದು ಅಸಭ್ಯತರ ವರ್ತನೆ ಮಾಡಿದ್ರೆ ಅಥವಾ ಏನಾದ್ರು ತಪ್ಪು ಮಾಡಿದ್ರೆ ಅವರಿಗೆ ಒಂದು ಶಿಕ್ಷೆಯನ್ನು ಕೊಡ್ತಿದ್ರು. ಶಿಕ್ಷೆ ಕೊಟ್ಟಾಗ ಮಕ್ಕಳಿಗೆ ತಾವು ಮಾಡಿರ್ತಕ್ಕಂಥ ತಪ್ಪಿನ ಅರಿವಾಗ್ತಾ ಇತ್ತು. ಇವತ್ತು ಯಾವ ಟೀಚರ್ಸು, ಯಾವ ಮೇಸ್ಟ್ರುಗಳಾಗಲಿ ಯಾರಾದ್ರೂ ಒಬ್ಬರು ಒಂದು ಏಟು ಹೊಡೆಯುವಂಥದ್ದಿದೆಯಾ? ಹೊಡಿಲಿಕ್ಕೆ ಬಿಡ್ತೀರಾ? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಹಿರಿಯರು ಹೇಳ್ತಾರೆ. ಆ ಗಿಡವಾಗಿ ಬಗ್ಗಿಸ್ಬೇಕು, ಅದನ್ನು ಹೇಗೆ ಬೇಕೋ ಅದನ್ನು ಬೆಂಡ್ ಮಾಡಬೇಕು. ನೋಡಿ, ಆ ಬೋನ್ಸಾಯಿ ಗಿಡಗಳನ್ನು ಯಾವ್ಯಾವ ಆಕಾರದಲ್ಲಿ ತಿದ್ದು ರೆಡಿ ಮಾಡ್ತಾರೆ. ಮನುಷ್ಯ ತನ್ನ ಮುಂದೆ ಹುಟ್ಟುವಂತಹ ಗಿಡ ಮರಗಳೇ ಅವು, ಸಣ್ಣ ಸಸಿಗಳೇ. ಆ ಸಸಿಗಳನ್ನ ಬೋನ್ಸಾಯಿ ಅಂತ ಇರತಕ್ಕಂಥದ್ದನ್ನ ಆ ಗಿಡಗಳನ್ನು ಹೇಗೆ ಬೇಕಾದ್ರೂ ಬೆಂಡ್ ಮಾಡ್ತಾರೆ, ಹೇಗೆ ಬೇಕಾದ್ರೂ ಬೆಂಡ್ ಮಾಡಿ ಚಿಕ್ಕ ವಯಸ್ಸಲ್ಲಿ ಅದು ಬಹಳ ಬೃಹತ್ಮಟ್ಟಕ್ಕೆ ಬೆಳೆಯೋದಕ್ಕೆ ದಾರಿ ಮಾಡಿಕೊಡ್ತಾರೆ. ಅಂದ್ರೆ ಅದು ಒಂದು ಕಲೆ. ಹಾಗೆ ಪಾಠ ಪ್ರವಚನಗಳು, ವಿದ್ಯಾರ್ಥಿಯ ಜೀವನ, ಆ ವಿದ್ಯಾರ್ಥಿಯ ಜೀವನದಲ್ಲಿ ವಿದ್ಯಾರ್ಥಿಗಳನ್ನು ಅಷ್ಟು ಚೆನ್ನಾಗಿ ನಾವು ಬೆಂಡ್ ಮಾಡಿ ಹೇಗೆ ಬೇಕೋ ಅವ್ರನ್ನ ಮೌಂಟ್ ಮಾಡಿ ಅದನ್ನ ರೆಡಿ ಮಾಡಿ ಕಳಿಸ್ಬೋದು ನಾವು. ಆದರೆ ಅದು ಯಾವುದೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಶಾಲೆ, ಗುರುಗಳು, ವಿದ್ಯಾರ್ಥಿಗಳು ಇದರ ಸಂಬಂಧ ಹೇಗಿದೆ ಅಂದರೆ, ಶಾಲೆಗೆ ಬ್ಯಾಗ್ ತಗೊಳಕೊಂಬರ್ತಾರೆ,
ಅವ್ರು ಬೆಳಿಗ್ಗೆ ಪ್ರಾರಂಭ ಆದ್ರಿಂದ ಮಧ್ಯಾಹ್ನ ಲಂಚ್ವರೆಗೂ ಒಂದು, ಲಂಚ್ ಆದ್ಮೇಲೆ ಪುನಃ ಕ್ಲಾಸ್ ಬಿಡೋ ತನಕ ಒಂದು, ಏನು ಪುಸ್ತಕದ ಬದನೆಕಾಯಿ ಇರುತ್ತೋ ಅಷ್ಟು ಮಾತ್ರ ಪ್ರವಚನ. ಆ ನೀತಿ ಪಾಠಕ್ಕಾಗ್ಲಿ ಅಥವಾ ನಿಮ್ಮ ಜೀವನದ ಒಂದು ಮೌಲ್ಯಗಳ ಬಗ್ಗೆ ಆಗಲಿ, ಮನೇಲಿರ್ತಕ್ಕಂಥ ಪೇರೆಂಟ್ಸ್ ಬಗ್ಗೆ ಆಗಲಿ, ನಿಮ್ಮ ಉಡುಗೆ ತೊಡುಗೆಗಳು, ನಾಳೆ ನಿಮ್ಮ ಜೀವನ ಏನಾಗುತ್ತೆ ಇದ್ಯಾವುದ್ರ ಬಗ್ಗೆನೂ ಹೇಳಕ್ ಆಗ್ತಾ ಇಲ್ಲ, ಹೇಳಿಕ್ ಬರೋದು ಇಲ್ಲ. ಇಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಮಕ್ಕಳ ದಾರಿ ತಪ್ಪೋದಕ್ಕೆ ತುಂಬಾ ಕಾರಣ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ಸಂಪೂರ್ಣ ಜಗತ್ತು ಒಂದು ಇಂಟರ್ನೆಟ್ ಜೊತೆಗೆ ಒಂದು ಮೊಬೈಲ್, ಇಷ್ಟಿದ್ರೆ ಆಗೋಯ್ತು ಪ್ರಪಂಚ. ಈ ಪ್ರಪಂಚದಲ್ಲಿ ಎಲ್ಲವೂ ಅಲ್ಲೇ ಸಿಕ್ಬಿಡುತ್ತೆ. ಆದರೆ ಕಣ್ಣೀರು ಸಹಿತ ಅದ್ರ ಜೊತೆಲಿರುತ್ತೆ. ನಮಗೆ ಅರಿವಿಲ್ದಿರ ನಾವೇ ದಾರಿ ತಪ್ಪಿ ಹೋಗುವಂಥ ಪರಿಸ್ಥಿತಿ ಈ ಮೊಬೈಲ್ನಿಂದ ಚಿತ್ರೀಕರಣ ನೋಡಬಹುದಾಗಿದೆ. ಇವತ್ತು ಸಣ್ಣ ಸಣ್ಣ ಮಕ್ಕಳು ಇನ್ನು 8ನೇ ಕ್ಲಾಸು, 6ನೇ ಕ್ಲಾಸು, 6, 8, 7, 9 ಈ ಪ್ರಕಾರ ಈ ವಯಸ್ಸಲ್ಲಿರ್ತಕ್ಕಂಥ 8, 9ನೇ ಕ್ಲಾಸ್ ಓದೋ ಮಕ್ಕಳು ಮೊಬೈಲಲ್ಲಿರ್ತಕ್ಕಂಥ ಸಂಪೂರ್ಣ ಚಿತ್ರೀಕರಣವನ್ನ, ಪ್ರಪಂಚವನ್ನ ನೋಡಿ ತಮ್ಮ ಜೀವನವನ್ನ, ತಮ್ಮ ಸುಂದರವಾದ ಬದುಕನ್ನ, ವಿದ್ಯಾರ್ಥಿಯ ಜೀವನಕ್ಕೆ ಒಂದು ಫುಲ್ ಸ್ಟಾಪ್ ಇಟ್ಕೊಂಡಿರ್ತಕ್ಕಂಥದ್ದು ತುಂಬಾ ಕುಟುಂಬಗಳಲ್ಲಿದೆ, ತುಂಬಾ ಊರಲ್ಲಿದೆ. ತುಂಬಾ ಕಡೆ ಗುರುಗಳು ಇದನ್ನು ಕಣ್ಣೀರು ಹಾಕ್ತಿದ್ದಾರೆ. ಮನೇಲಿ ಪೇರೆಂಟ್ಸ್ ಮಕ್ಕಳು, ಅಯ್ಯೋ ನನ್ನ ಮಕ್ಕಳು ಹಾಳಾಗೋದ್ರಲ್ಲ, ಮಕ್ಕಳು ದಾರಿ ತಪ್ಪಿದ್ರಲ್ಲ ಅಂತ ಇವತ್ತು ಕಣ್ಣೀರು ಹಾಕ್ತಿದ್ದಾರೆ. ಬಹುಶಃ ಇದೆಲ್ಲ ಮಾತು ಹೇಳಿದಾಗ ನಿಮ್ಮ ಮನಸ್ಸಿಗೆ ಒಂದಷ್ಟು ನೋವಾಗ್ಬೋದು. ಅಯ್ಯೋ ಇದು ಇದ್ದಿದ್ದೇ ಗುರುಗಳು ಯಾಕೆ ಬೆಳಗ್ಗೆ ಈ ಸಬ್ಜೆಕ್ಟ್ ಎತ್ಕೊಂಡ್ರು ಅನ್ನೋ ಮನಸ್ಥಿತಿ ನಿಮಗೆ ಆಗ್ಬೋದು. ಈ ಸಬ್ಜೆಕ್ಟ್ ತೆಗೆದುಕೊಂಡಾಗ ಕನಿಷ್ಠ ಪಕ್ಷ ಯಾರಾದ್ರೂ 4 ಜನ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಪರಿವರ್ತನೆ ತಂದುಕೊಂಡ್ರೆ, ಅಥವಾ ಆ ಪೇರೆಂಟ್ಸ್ ಇನ್ನಾದ್ರೂ ಆ ಮಕ್ಕಳ ಬಗ್ಗೆ ಎಚ್ಚೆತ್ತುಕೊಳ್ಳದಿರ ಇದ್ರೆ, ನಾಳೆ ದಿವಸ ತಂದೆ ತಾಯಿ, ಗಂಡು ಹೆಣ್ಣು ಇದ್ರ ಬಗ್ಗೆ ಇರ್ತಕ್ಕಂಥ ಹಿಂದಿನ ಆ ಪೂರ್ವ ಕಲ್ಪನೆಗಳಿತ್ತಲ್ಲ, ಪ್ರಕೃತಿ ಪುರುಷ ಎಂಬತಕ್ಕಂಥದಕ್ಕೆ ಒಂದು ಪಾವಿತ್ರತೆ ಇತ್ತು. ಆ ಒಂದು ಹೆಣ್ಣು ಗಂಡಿಗೆ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಪವಿತ್ರತೆ ಇತ್ತು, ಪವಿತ್ರ ಸ್ಥಾನಮಾನ ಇತ್ತು. ಬಹುಶಃ ಅದು ಮುಂಬರ್ತಕ್ಕಂಥ ದಿನಗಳಲ್ಲಿ ಇಷ್ಟೇ ಬದುಕು ಅನ್ನೋದನ್ನ ನಾವೇ ಬೀದಿಗಿಟ್ಟಂಗಾಗತ್ತೆ. ಇದೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ಮನೆ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಸೂಕ್ತವಾದಂಥ ಪಾಠ ಪ್ರವಚನ ಆಗಲಿಲ್ಲ ಅಂದರೆ ಇದು ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ತುಂಬ ದೊಡ್ಡ ಸಮಸ್ಯೆಗೆ ಈಡಾಗುತ್ತೆ. ಕೊನೆಗೆ ನಾವು ನಮ್ಮ ತನವನ್ನು ನಾವು ಮರೆತು ಇನ್ನೊಂದು ತನಕ್ಕೆ ತಲೆಬಗ್ಗಿಸಬೇಕಾಗತ್ತೆ. ಯೋಚನೆ ಮಾಡಿ, ಯಾವುದು ಬೇಕು, ಯಾವುದು ಬೇಡ. ಯುಗಾದಿ, ಹೊಸ ವರ್ಷ, ಹೊಸತನ ಇದೆ, ಹೊಸ ವರ್ಷದ ಆಚರಣೆ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜೀಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಪಂಚಾಂಗ ದರ್ಶನ ಜೊತೆಗೆ ರಾಶಿಫಲ ತಿಳ್ಕೊಳ್ಳುವಂತಹ ವಿಚಾರಗಳು ಸಾಕಷ್ಟು ಇದೆ, ಅದರಂತೆ ನಡ್ಕೊಳ್ಬೇಕಾಗಿದೆ. ಧರ್ಮ, ಸಂಸ್ಕೃತಿ, ಸಂಪ್ರದಾಯದ ಬಗ್ಗೆ ಪ್ರತಿಯೊಬ್ಬರು ಅರಿವನ್ನು ಮೂಡಿಸ್ಕೊಳ್ಬೇಕಾಗಿದೆ. ಜೊತೆಗೆ ಯಾವಾಗ ಏನು ನಡೆಸಬೇಕು, ಯಾವ ಕಾಲಕ್ಕೆ ಏನಾಗಬೇಕು ಅದ್ರ ಬಗ್ಗೆ ಅಷ್ಟೇ ಚಿಂತನೆ ಮಾಡಿದ್ರೆ ಅಷ್ಟೇ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೆಯದಾಗಲಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕೀ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಓಂ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಭಗವತಿ ಶ್ರೀ ಲಲಿತಾರಾಜರಾಜೇಶ್ವರಿ ನಮಃ. ಶ್ರೀ ಪ್ಲವನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತು ಮಾರ್ಗಶಿರ ಮಾಸ ಧನುರ್ಮಾಸ ಕೃಷ್ಣ ಪಕ್ಷ 31/12/2021. ಬಹುಶಃ ಈ 31/12/2021 ಹೇಳುವಂತಹ ಈ ದಿನಾಂಕ 21 ಕಡೆಯ ದಿನ, 2021 ಕಡೆಯ ದಿನ. ಈ 21 ಅಂದರೆ 2021ರಲ್ಲಿ ಸಾಕಷ್ಟು ಆಗುಹೋಗುಗಳಾಯಿತು, ಅವಘಡಗಳಾಯಿತು. ಅಗ್ನಿ ದುರಂತ ಆಯಿತು, ಬಿರುಗಾಳಿ ಬಂತು, ಜೋರು ಮಳೆ ಆಯಿತು, ರೈತರು ಕಣ್ಣೀರು ಹಾಕುವಂಗಾಯಿತು, ಸಂಕಷ್ಟಗಳೆದುರಾಯಿತು. ಹಾಗೆ ನಮ್ಮ ಭಾರತದ ಒಬ್ಬ ವಿಶೇಷವಾಗಿರ್ತಕ್ಕಂತಹ ಒಬ್ಬ ಅಧಿಕಾರಿ ಅಂದರೆ ಮಿಲಿಟರಿನಲ್ಲಿ ತನ್ನದೇ ಆದಂತಹ ಒಂದು ಚಾಕುಚಕ್ಯತೆಗಳನ್ನಿಟ್ಟುಕೊಂಡು ಒಂದು ಸುಧಾರಣೆ ಮಾಡತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಉಳ್ಳಂತಹ ಒಬ್ಬ ಕರ್ನಲ್ ಅಲ್ಲಮ್ಮ, ಮೇಜರ್ ಕರ್ನಲ್ ರಾವತ್ ಅವರನ್ನು ಸಹಿತ ನಾವು ಕಳ್ಕೊಂಡಂಗಾಯ್ತು. ಅಂದ್ರೆ ಎಂತಹ ಒಂದು ಪ್ರತಿಭೆಗಳು, ಎಂತಹ ಶಕ್ತಿ ಎಲ್ಲವನ್ನು ಕಳ್ಕೊಂಡ್ವಿ. ಜೊತೆಗೆ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ 2021ರಲ್ಲಿ ಸಾಕಷ್ಟು ಜನರನ್ನ ಕಣ್ಣೀರಾಗಿಸ್ತು. ಸಾಕಷ್ಟು ಕುಟುಂಬಗಳಲ್ಲಿ ಆ ಮರಿಲಿಕ್ಕೆ ಆಗದಂತಹ ನೋವಾಯಿತು. 2021 ನಾನೂ ಕಣ್ಣೀರು ಹಾಕೋಂಗಾಯ್ತು. ಯಾಕೆಂದ್ರೆ ನಮ್ಮ ತಾಯಿಯವ್ರನ್ನೂ ಇದರಲ್ಲೇ ಕಳ್ಕೊಂಡಿದ್ದೀನಿ. ಅಂದ್ರೆ 2021 2-1-3 ಬರೀ ಸಂಕಷ್ಟದ ದಿನಗಳಾಯಿತು. 2022 ಆದರೂ ಒಂದು ಹೊಸತನ ತರಲಿ, ನಗುಮುಖ ಇರಲಿ. ಅದಕ್ಕಾಗಿ ಭಗವಂತನ ಪ್ರಾರ್ಥನೆ ಮಾಡೋಣ. 2022 2-2-4 ಆ ಸಂಖ್ಯಾಶಾಸ್ತ್ರ ಪ್ರಕಾರ 4ರ ಸಂಖ್ಯೆ ಒಂದಷ್ಟು ವಿಶೇಷಣೆ. ಏನೇ ಆದರೂ ಶಾಂತಿ, ಸಮಾಧಾನ, ತೃಪ್ತಿ ಭಗವಂತ ಆಯಾ ಕಾಲಕ್ಕೆ ಕೊಡಬೇಕಾಗಿರ್ತಕ್ಕಂಥದ್ದನ್ನ ಎಲ್ಲವನ್ನೂ ದಯಪಾಲಿಸ್ತೀವಿ. ಆತ ದಯಪಾಲಿಸ್ತಿ ಅಂತ ನಾವು ಅಪೇಕ್ಷೆ ಪಡಬೇಕಾದ್ರೆ
ನಾವು ಹೇಗಿರಬೇಕು ಎಂಬತಕ್ಕಂಥದ್ದನ್ನು ಸಹಿತ ನಾವು ಯೋಚನೆ ಮಾಡಬೇಕಲ್ವಾ. ಆದರೆ ಭಗವಂತ ಯಾವುದೂ ನಮ್ಮನ್ನು ಅಪೇಕ್ಷೆ ಪಡೋದಿಲ್ಲ. ನನಗೆ ಈ ಪ್ರಕಾರ ಮಾಡು, ಹಾಗೆ ಮಾಡು, ಅಥವಾ ನನ್ನ ಈ ಥರ ತೃಪ್ತಿಪಡಿಸು, ಅಥವಾ ನನಗೆ ಇಂಥದ್ದು ಕೊಡು, ಅಥವಾ ಇಷ್ಟು ಚಿನ್ನ ಬೆಳ್ಳಿ ತಂದು ಹಾಕು. ಆತನೇ ಕೊಟ್ಟದ್ದು ಅವನು ಯಾಕೆ ಅಪೇಕ್ಷೆ ಪಡ್ತಾನೆ? ನಮ್ಮ ಆಲೋಚನೆ ಏನಪ್ಪಾ ಅಂದರೆ, ನನ್ನ ದುಡಿಮೆಯಲ್ಲಿ ನಾನು ಇಷ್ಟು ಭಗವಂತ ನಿನಗೊಂದು ಸೇವೆ ಸಲ್ಲಿಸ್ತೀನಿ ಅಂತ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಭಗವಂತ ಯಾವತ್ತಿಗೂ ಸಹಿತ ಹೇಳಿಲ್ವಲ್ಲ, ನಿನ್ನ ಸಂಪಾದನೆಯಲ್ಲಿ ಇಷ್ಟು ಪರ್ಸೆಂಟ್ ನನಗೆ ಕೊಡು, ಅಥವಾ ನಿನ್ನ ಸ್ಯಾಲ್ರಿನಲ್ಲಿ ಇಷ್ಟು ಪರ್ಸೆಂಟ್ ನಾನು ತಂದು ಹಾಕ್ಬಿಡು, ಅಥವಾ ಇಂಥದ್ದೊಂದು ಅನ್ಯ ಮಾರ್ಗ ಹಿಡಿದು ಸಂಪಾದನೆ ಮಾಡಿದ್ಯಲ್ಲ ಅದರಲ್ಲಿ 10% ಕೊಡು, ನೀನು ಮಾಡಿರ್ತಕ್ಕಂಥ ತಪ್ಪುಗಳನ್ನು ನಾನು ಕ್ಷಮಿಸ್ತೀನಿ ಅಂತಲೂ ಹೇಳಿಲ್ಲ. ಯಾವುದೇ ಒಂದು ವಿಚಾರವನ್ನು ಸಹಿತ ಭಗವಂತ ಯಾವತ್ತಿಗೂ ಸಹಿತ ನನಗೆ ಇಂಥದ್ದು ಕೊಡು ಅಂತ ಕೇಳಿಲ್ಲ. ಕೊಡು ಅನ್ನೋದಕ್ಕೆ ನಿಂದು ಏನಿದೆ ಇಲ್ಲಿ? ಎಲ್ಲವೂ ಆತ ಕೊಟ್ಟ ಭಿಕ್ಷೆಯೇ, ಭಗವಂತ ಕೊಟ್ಟದ್ದನ್ನೇ ನಾವು ನೋಡ್ತಿದ್ದೀವಿ. ಆದರೆ ಒಂದು ಜ್ಞಾನವನ್ನು ನಾವು ಯೋಚನೆ ಮಾಡಬೇಕು. ಭಗವಂತ ನಮಗೆ ಕೊಟ್ಟಿದ್ದಾನೆಲ್ಲವನ್ನು, ಆದರೆ ನಮಗೆ ಕೊಟ್ಟಿರ್ತಕ್ಕಂಥದ್ದನ್ನು 4 ಜನ ಏನೂ ಇಲ್ದಿರತಕ್ಕಂತಹ ನಿರ್ಗತಿಕರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ಅವರಿಗೆ ಯಾವ ಮಾರ್ಗದಲ್ಲೂ ಸಹಿತ ಸಹಾಯ ಇಲ್ದಿರತಕ್ಕಂಥವ್ರಿಗೆ, ಅಥವಾ ರೋಗ ರುಜಿನಗಳಲ್ಲಿ ನರಳುತ್ತಿರ್ತಕ್ಕಂಥವ್ರಿಗೆ, ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಭಗವಂತ ಸುಂದರವಾದಂಥ ಬದುಕು ಕಟ್ಟಿಕೊಂಡು ಆ ಬದುಕಲ್ಲಿ ಒಂದು 4 ಜನ ಮಕ್ಕಳಿಗೆ ಜನ್ಮ ಕೊಟ್ಟರು. 4 ಜನ ಮಕ್ಕಳು ಸಹಿತ ಒಂದು ತುತ್ತು ಅನ್ನ ಹಾಕೋ ಯೋಗ್ಯತೆ ಇಲ್ದಿರ ಆ ತಂದೆ ತಾಯಿಯನ್ನು ತೆಗೆದುಕೊಂಡೋಗಿ ಆಶ್ರಮಗಳಲ್ಲೋ ಅಥವಾ ಆ ತಂದೆ ತಾಯಿನ ಎಲ್ಲೋ ಒಂದು ಕಡೆ ದೂರವಾಗಿರ್ತಕ್ಕಂಥದ್ದು, ಎಷ್ಟೋ ಜನ ಮಕ್ಕಳು ಇವತ್ತು ತಂದೆ ತಾಯಿ ನೋಡದಿರತಕ್ಕಂಥ ಪರಿಸ್ಥಿತಿ ಇದೆಯಲ್ಲ, ಅಂತಹ ತಂದೆ ತಾಯಿಗಳನ್ನು ಗುರುತಿಸಿ ಅವರು ನಾನಿದ್ದೀನಿ ಅನ್ನುವಂತಹ ಮಾತನಾಡುವಂತಹ ರೀತಿ ಇದೆಯಲ್ಲ, ಅಥವಾ ಅಂಥ ತಂದೆ ತಾಯಿಗೆ ನಾವು ನಿನ್ನ ಮಕ್ಕಳೇಮ್ಮ ಅಂತ ಹೇಳಿ ಒಂದು ಸೀರೆನೋ, ಒಂದು ಕುಪ್ಸದ ಕಣವೋ, ಅಥವಾ ಒಂದು ಪಂಚೆನೋ, ಶಲ್ಯನೋ, ಅಥವಾ ಒಂದು ಒಳ್ಳೆ ಊಟನೋ, ಕನಿಷ್ಠ ಪಕ್ಷ ನಿಮ್ಮ 4 ಜನ ಮಕ್ಕಳ ನಾನೊಬ್ಬ ಇದ್ದೀನಿ, ನಿಮ್ಮ ಜೊತೆ 5ನೇವನಾಗಿದ್ದೀನಿ ಅನ್ನುವಂತಹ ಮಾತಾಡಿದ್ರು ಅದು ದೇವರು ಒಪ್ಪುತ್ತಾರೆ. ಭಗವಂತ ಒಪ್ಪೋದು ಇದನ್ನ. ಈ ಕಾಯಕವನ್ನಾದರೂ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಯಾಕೆಂದ್ರೆ ತುಂಬಾ ಕುಟುಂಬಗಳಲ್ಲಿ, ಸಾಕಷ್ಟು ಕುಟುಂಬಗಳಲ್ಲಿ ಇವತ್ತಿನ ದಿವಸ ನಾವು ನೋಡ್ತಿದ್ದೀವಿ, ತಂದೆ ತಾಯಿನ ಗುರುತಿಸೋದು ಇಲ್ಲ, ತಂದೆ ತಾಯಿಗೆ ಸೇವೆ ಸಲ್ಲಿಸೋದು ಇಲ್ಲ. ಕನಿಷ್ಠ ಪಕ್ಷ ಅವರು ಮಾಡಿರ್ತಕ್ಕಂಥ, ಅವರು ನಿಮ್ಮನ್ನು ಬೆಳೆಸಿರ್ತಕ್ಕಂಥದ್ದಕ್ಕೆ ಋಣ ಹರಿಸುವಂಥದ್ದು, ಕನಿಷ್ಠ ಅವ್ರನ್ನ ನೋಡಿದ್ರೆ ಒಂದು ಸೌಜನ್ಯತೆ ಇಲ್ಲ. ತಂದೆ ತಾಯಿಗೆ ವಿಷ ಹಾಕುವಂಥ ಜನ ಹುಟ್ಕೊಳ್ತಾ ಇದ್ದಾರಲ್ಲ ಇತ್ತೀಚಿನ ದಿನಗಳಲ್ಲಿ. ಯಾಕೆ ಇಂತಹ ಮೋಹಕ್ಕೆ ಒಳಗಾಗ್ತಾ ಇದ್ದಾರೆ? ನಾನೇ ಪ್ರತ್ಯಕ್ಷವಾಗಿ ನೋಡಿರ್ತಕ್ಕಂಥದ್ದು, ನನ್ನ ಕಣ್ಣುಗಳಲ್ಲಿ ನೋಡಿರೋಂಥ ಪರಿಸ್ಥಿತಿನೂ ಎದುರಿದೆ ಇದು. ಅದಕ್ಕಾಗಿ ಮನನೊಂದು ಹೇಳ್ತಿದ್ದೇನೆ, ಅರ್ಥ ಮಾಡ್ಕೋಬೇಕು. ಜನ್ಮ ಕೊಟ್ಟವರನ್ನ ನಾವು ಇವತ್ತು ದಿವಸ ಕಡೆಗಾಣಿಸಿದ್ರೆ, ಇವತ್ತು ನಮ್ಮ ದೇಹದಲ್ಲಿ ಶಕ್ತಿ ಇದೆ, ನಮಗೆ ಬೇಕನ್ನುವಂತಹ ರೀತಿಯಲ್ಲಿ ನಮಗೆ ಎಲ್ಲವೂ ಸಿಗ್ತಾ ಇದೆ. ಆದರೆ ಇದೆಲ್ಲಕ್ಕೂ ಕಾರಣೀಭೂತರಾಗಿರ್ತಕ್ಕಂಥ ತಂದೆ ತಾಯಿನ ನಾವು ಕಡೆಗಣಿಸಿದ್ದೆ ಆದರೆ ನಮ್ಮ ಜೀವನ ಯಾವ ಮಟ್ಟಕ್ಕೆ ಹೋಗುತ್ತೆ? ನಾಳೆ ನಮ್ಮ ಮಕ್ಕಳು ನಮ್ಮನ್ನು ಯಾವ ರೀತಿ ನೋಡ್ತಾರೆ ಅನ್ನೋದನ್ನು ಯೋಚನೆ ಮಾಡಿ. ನಾವು ಇವತ್ತು ದಿವಸ ನಮ್ಮ ಅಪ್ಪ ಅಮ್ಮನ ಯಾವ ರೀತಿ ನೋಡ್ಕೊಳ್ತೀವೋ ಹಾಗೆ ನಮ್ಮ ಮಕ್ಕಳು ಅದಕ್ಕಿಂತ ಹೀನವಾಗಿ ನಮ್ಮನ್ನು ನೋಡ್ಕೊಳ್ತಾರೆ. ನಾವು ಬಿಸಿಯನ್ನ ತಿಂದು ತಂಗಳನ್ನ ನಾವು ಬೆಳಿಗ್ಗೆ ಮಾಡಿರ್ತಕ್ಕಂಥ ಆ ಅನ್ನ ತಗೊಳ್ಳೋ ತಟ್ಟೆಯಲ್ಲಿ ಅಪ್ಪ ಅಮ್ಮನಿಗೆ ಇಟ್ಟರೆ, ನಾಳೆ ದಿವಸ ನಮ್ಮ ಮಕ್ಕಳು ಏನು ಮಾಡ್ತಾರೆ ಗೊತ್ತಾ? ಮನೆ ಮುಂದೆ ಓಡಾಡ್ತಕ್ಕಂಥ ಬೀದಿ ನಾಯಿಗೆ ಒಂದಿಷ್ಟು ಅನ್ನ ಇಟ್ಟಿರ್ತಾರಲ್ಲ, ಆ ಅನ್ನ ಏನಾದ್ರು ಮಿಕ್ಕಿದ್ರೆ ಆ ಅನ್ನ ತಿಂದು ಬದುಕ್ರಿ ಅಂತ ಹೇಳ್ತಾರೆ. ಖಂಡಿತ ಇದು ಸತ್ಯ, ಇದು ನಡೆಯುತ್ತೆ. ಇದು ಕಲಿಯುಗ, ಇದು ದೋಸೆ ತಿರುವಾಗ್ದಂಗೆ. ಇಲ್ಲಿ ನಾವಿವತ್ತು ಏನು ಮಾಡ್ತೀವೋ ಅದಕ್ಕೆ 4 ನಾವು ಇಲ್ಲಿ ಅನುಭವಿಸಲೇಬೇಕು, ವಿಧಿನೇ ಇಲ್ಲ. ಯಾರ ಮನೆಯಲ್ಲಿ ಯಾರು ತಂದೆ ತಾಯಿನ ನಿರ್ಲಕ್ಷ್ಯವಾಗಿ ನೋಡ್ತಾರೋ, ಯಾರ ಮನೆಯಲ್ಲಿ ಯಾರು ತಂದೆ ತಾಯಿಗೆ ಸರಿಯಾಗಿ ಬೆಲೆ ಇಲ್ಲದಂಥ ರೀತಿಯಲ್ಲಿ ನಡ್ಕೊಳ್ತಾರೋ ಅಂತಹವ್ರ ಕುಟುಂಬಗಳಲ್ಲಿ ಇವತ್ತಲ್ಲ ನಾಳೆ ಒಂದಲ್ಲ ಒಂದು ದಿವಸ ಅವ್ರನ್ನ, ಅಂದ್ರೆ ಆ ತಂದೆ ತಾಯಿಗೆ ಒಂದು ದಿವಸಕ್ಕೂ ಅಯ್ಯೋ ನನ್ನ ಮಗನಿಗೆ ಇಂಥ ಗತಿ ಬರಲಿ ಅಂತ ಯಾವ ತಂದೆ ತಾಯಿನೂ ಹೇಳೋದಿಲ್ಲ. ತಂದೆ ತಾಯಿ ಬಿಸಿ ಊಟ ಕೊಟ್ಟಿಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ಅವರು ಒಳ್ಳೆ ಸೀರೆ ಪಂಚೆ ತಂದು ಕೊಟ್ಟಿಲ್ಲ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀವು ಬಟ್ಟೆ ತಂದು ಕೊಟ್ಟಿಲ್ಲ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನಾದರೂ ನನ್ನ ಮಗ ರೈಮಂಡ್ ಬಟ್ಟೆ ಹಾಕೊಳ್ಳಿ, ನನ್ನ ಮಗ ಒಳ್ಳೆ ಬಟ್ಟೆ ಹಾಕಲಿ, ನನ್ನ ಮಗ ಚೆನ್ನಾಗಿರ್ಲಿ, ನನ್ನ ಮಗ ಅಥವಾ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಅಪೇಕ್ಷೆ ಪಡ್ತಾರೆ ವಿನಃ ಇನ್ನು ತಂದೆ ತಾಯಿ ಬದುಕಿರುವಾಗೆ ನನ್ನ ತಂದೆ ತಾಯಿ ಇಲ್ಲ ಅಂತ ಹೇಳುವಂಥವ್ರು ಇಲ್ವಾ? ಬಹುಶಃ ಯಾಕೆ ಈ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ? ಇದೆಲ್ಲ ಮಾಡ್ತಿರ್ತಕ್ಕಂಥದ್ದು ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ. ಆ ವಿನಾಶಕಾಲ ಎಂಬತಕ್ಕಂಥದ್ದು ಬಹುಶಃ ಮನುಷ್ಯ ಎಲ್ಲೋ ತನ್ನ ಆ ಉದ್ದಟತನವನ್ನು ಪ್ರದರ್ಶನ ಮಾಡಿದ್ದಕ್ಕೆ ಇರಬೇಕು. ಈ ಪ್ರಕೃತಿ ಮಾತೆ ಇಷ್ಟೊಂದು ಮನಸ್ಕೊಂಡು ನೀವೆಲ್ಲ ಈಗ ನಡೀತಿದ್ದೀರಿ, ನೀವು ಸರಿಯಾಗಿ ಬುದ್ಧಿ ಕಲೀರಿ ಅಂತಲೇ ಕಲಿಸಿದ್ಲೋ ಏನೋ. ಇರಲಿ, ಏನೇ ಆದರೂ ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದನ್ನು ಒಂದಷ್ಟು ನಾವು ಮನಸ್ಸನ್ನು ಗಟ್ಟಿ ಮಾಡಿ ಇನ್ನು ಮುಂದಕ್ಕಿಂತ ತಪ್ಪುಗಳಾಗಿದ್ದಂಥ ರೀತಿಯಲ್ಲಿ, ಯಾಕೆಂದರೆ ನಡೆಯೋ ಕಾಲು ಎಡವುದು ಸಹಜ, ನಡೀತಕ್ಕಂಥ ಕಾಲು ಎಡವುದು ಸಹಜ. ಹಾಗಂತ ಪದೇ ಪದೇ ಎಡುತ್ತಿದ್ರೆ ಕಾಲು ಹೆಬ್ಬೆರಳು ಹಾಳಾಗೋಗ್ಬಿಡುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಇದನ್ನು ಅರ್ಥ ಮಾಡಿಕೊಂಡು 2021 ಕಡೆಯ ದಿನ ಆದ್ದರಿಂದ 2022 ಸ್ವಾಗತಿಸಲಿಕ್ಕೆ ಎಲ್ಲರೂ ಸಿದ್ಧರಾಗಿದ್ದೀರಿ, ಸಿದ್ಧರಾಗಿರೋಣ. ಹಾಗೆ ದ್ವಾದಶಿ ಉಪರಿ ತ್ರಯೋದಶಿ ಇರ್ತಕ್ಕಂಥದ್ದು ಅನುರಾಧ ನಕ್ಷತ್ರ, ಮಹಾನಕ್ಷತ್ರ. ಇವತ್ತು ಮಹಾಪ್ರದೋಷ.
ಸಾಂಬ ಶಿವನ ಪ್ರಾರ್ಥನೆ ಮಾಡಿ ಈ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ನಿನ್ನ ಕೈಯಲ್ಲಿದೆ, ನಿನ್ನ ಒಂದು ಆರಾಧನೆಯಲ್ಲಿದೆ. ನೀನು ಕೊಡ್ತಕ್ಕಂತಹ, ನೀನು ನಡೆಸ್ತಕ್ಕಂತಹ, ನೀನು ಹಾಕುವಂತಹ ಹೆಜ್ಜೆ ಅಥವಾ ನೀನು ಹಾಕಿಸುವಂತಹ ಹೆಜ್ಜೆ ನಮ್ಮ ಜೀವನ ಬೆಳಕಾಗಿರಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಎಲ್ಲರೂ ಭಗವಂತನ ಪ್ರಾರ್ಥನೆ ಮಾಡೋಣ. ಹೊಸದನ್ನ ನಾವೆಲ್ಲರೂ ಆಧರಿಸೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜೀಗ ದರ್ಪಣಾಂಜನ ದರ್ಶನ ರಾಶಿಫಲ. ಖಂಡಿತಮ್ಮ. ಭಗವತಿ ಶ್ರೀಮದ್ ಮಹಾಲಲಿತಾಂಬಲಾ ತ್ರಿಪುರ ಸುಂದರಿ ಜಗದೀಶ್ವರಿ ಅನುಗ್ರಹ ಪ್ರಸಾದ ಪ್ರಸೀದ ಪ್ರಸೀದ ಪ್ರಸೀದ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ. ಅಂಬಾ ಸರ್ವಮಂಗಳೇತಿ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಣ ಪ್ರಾರ್ಥನೆ ಆಯಿತು. ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಮಾಡುವಂತಹ ಕೆಲಸ ಕಾರ್ಯಗಳು, ವ್ಯಾಪಾರ, ವ್ಯವಹಾರ, ಯಾವುದೇ ಕೆಲಸದಲ್ಲಾದರೂ ಅಥವಾ ಯಾವುದೇ ಕ್ಷೇತ್ರದಲ್ಲಾದರೂ ತಮ್ಮನ್ನು ತಾವು ತೊಡಗಿಸಿಕೊಂಡು ವಿಶೇಷವಾದಂತಹ ರೀತಿಯಲ್ಲಿ ಕಾರ್ಯಸಿದ್ಧಿಗಳನ್ನು ಸಿದ್ಧಿ ಮಾಡಿಕೊಳ್ಳುವಂತಹ ವಿಶೇಷವಾದಂತಹ ಫಲ ಮೇಷರಾಶಿಯವರಿಗಿದೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ತಾಯಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಅಥವಾ ಗ್ರಾಮ ದೇವತೆಯ ದರ್ಶನ ಮಾಡಿಕೊಂಡು ಬನ್ನಿ. ಇವತ್ತು ನೀವು ಮಾಡುವ ಪ್ರತಿ ಕಾಯಕದಲ್ಲೂ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲದಲ್ಲಿರ್ತೀರಿ. ಆದರೆ ಒಂದು ಅದೃಷ್ಟ ಇವತ್ತಿನ ದಿವಸ ಸರಿಸುಮಾರು ಮಧ್ಯಾಹ್ನ 12:40 2:45 ಬಹಳ ಒಳ್ಳೆ ಕಾಲ ಇರುತ್ತೆ. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ, ತೀರ್ಮಾನಗಳು ಸಾಕಷ್ಟು ಒಳ್ಳೆ ಫಲಗಳನ್ನು ಕೊಡುವಂಥದ್ದಿರುತ್ತೆ. ಶುಭ ಸಂಧ್ಯಾಕಾಲದ ಗೋಧೂಳಿ ಲಗ್ನದಲ್ಲಿ ಇವತ್ತು ಶುಭ ಶುಕ್ರವಾರ ಸಂಜೆ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ದಿವಸ ನೀವು ಮಾಡುವ ಕೆಲಸ ಮತ್ತೊಮ್ಮೆ ಹೇಳ್ತಿದ್ದೀನಿ, ಪ್ರಾರಂಭಿಕವಾಗಿ ದೇವಿಯ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಉತ್ತಮ. ಸರ್ವಮಂಗಳೇತಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಅಂದರೆ ದೇವಿಯ ಆರಾಧನೆ ಮಾಡೋದ್ರಿಂದ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಮತ್ತಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ, ವೃತ್ತಿ ಧರ್ಮದ ಅಭಿವೃದ್ಧಿ, ಯಾವುದೇ ಕಾಯಕವನ್ನು ಮಾಡಬೇಕು ಅಂದ್ಕೊಂಡ್ರು ಆ ಕಾಯಕದಲ್ಲಿ ಮತ್ತಷ್ಟು ಅರ್ಥಪೂರ್ಣವಾದಂತಹ ಕೆಲಸಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿರ್ತೀರಿ. ಇವತ್ತಿನ ನಿಮ್ಮ ಕಾಯಕ ಬಹಳಷ್ಟು ವಿಶೇಷವಾಗಿರಬೇಕಾದ್ರೆ, ಮತ್ತಷ್ಟು ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೂ ಒಂದು ಆಲೋಚನೆ ಮಾಡಿ. ಇವತ್ತು ನೀವು ಮಾಡ್ತಿರ್ತಕ್ಕಂಥದ್ದು ಸರಿಯೋ ತಪ್ಪೋ ಎಂಬತಕ್ಕಂಥದ್ರ ಪರಿಜ್ಞಾನ, ಅದರ ಅರಿವು ನಿಮಗಾಗಿರುತ್ತೆ. ಆದರೆ ಅದಾಗ್ಯೂ ಸಹಿತ ಕೆಲವು ಸತಿ ತಪ್ಪು ಮಾಡಲಿಕ್ಕೆ ಮುಂದೆ ಒಂದು ಹೆಜ್ಜೆ ಹಾಕ್ಬಿಡ್ತೀರಿ. ಅದರಿಂದ ನೀವು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗಬಹುದು. ಅದನ್ನು ಅರ್ಥ ಮಾಡಿಕೊಂಡು ಯಾವುದು ಸರಿ ಯಾವುದು ತಪ್ಪು ಎಂಬತಕ್ಕಂಥದ್ರ ಚಿಂತನೆ ಮಾಡಿದ್ರೆ ಖಂಡಿತ ಅದರ ಅನುಕೂಲ ಆಗುತ್ತೆ. ಹಾಗೆ ಇವತ್ತು ವಿದ್ಯಾರ್ಥಿಗಳು ಸ್ವಲ್ಪ ಶ್ರಮಪಟ್ಟು ಓದಿದ್ರೆ ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಲಾಭ ಇದೆ. ಹಾಗೆ ವೃತ್ತಿ ಧರ್ಮ ಮಾಡ್ತಿರ್ತಕ್ಕಂಥವ್ರು ಯಾವುದೇ ಕೆಲಸಗಳಲ್ಲಾಗಲಿ, ಯಾವುದೇ ಕಾಯಕವಾಗಲಿ, ಅದರಿಂದ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸಿಕೊಳ್ಬೇಕಾದ್ರೆ ಇವತ್ತು ಮಧ್ಯಾಹ್ನ ಸರಿಸುಮಾರು 2:20 4:15 ಅಂತಹ ಒಂದು ಒಳ್ಳೆ ಕಾಲ ಅಲ್ಲ. ಈ ಸಮಯವನ್ನು ದಾಟಿದ ನಂತರ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಟ್ಟರೆ ಖಂಡಿತ ಒಳಿತನ್ನ, ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಮಾಡುವಂತಹ ವ್ಯಾಪಾರ, ವ್ಯವಹಾರ, ವೃತ್ತಿ ಧರ್ಮದ ಅಭಿವೃದ್ಧಿ, ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಾಗಲಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇಟ್ಕೊಂಡಂಗಾಗತ್ತೆ. ಆ ಕೋಪವನ್ನು ದೂರ ಮಾಡಿ ಶಾಂತರಾಗಿ ನೆಮ್ಮದಿಯಾಗಿರಿ, ನಗನಗ್ತಾ ಇರಿ. ಸಾಧ್ಯವಾದರೆ ನಿಮ್ಮ ಕರಹಸ್ತದಿಂದ 4 ಜನಕ್ಕೆ ಅನ್ನವನ್ನು ಉಣಬಡಿಸುವಂಥ ಕಾಯಕವನ್ನು ಮಾಡಿ ಇನ್ನೊಬ್ಬರ ಹಸಿವಿಗೆ ನಾವು ಸ್ಪಂದಿಸಿ ಏನಾದರೂ ಒಂದಿಷ್ಟು ಸಹಾಯವನ್ನು ಮಾಡಿದ್ರೆ ಅದರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ, ದೇವಿಯ ಆರಾಧನೆ ಮಾಡಿ, ಇಷ್ಟಾರ್ಥ ಸಿದ್ಧಿಗಾಗಿ ತಾವೇನು ಚಿಂತನೆ ಮಾಡಿದ್ರೂ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಒಂದು ಬೆಲ್ಲದ ಚಿನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ತೆಗೆದುಕೊಂಡು ಕೊಟ್ಟು ಅಥವಾ ಎಲ್ಲಾದರೂ ಒಂದಿಷ್ಟು ವಾನರ ಸೈನ್ಯ ಇದ್ರೆ ಆ ವಾನರ ಸೈನ್ಯಕ್ಕೆ ಒಂದಷ್ಟು ಪದಾರ್ಥಗಳನ್ನು ಹಾಕಿ ಶ್ರದ್ಧೆಯಿಂದ ಒಮ್ಮೆ ಪ್ರಾರ್ಥನೆ ಮಾಡಿ ಮಿಥುನ ರಾಶಿಯವರು ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಅಲ್ಲದಿದ್ರೂ ವ್ಯಾಪಾರ ವ್ಯವಹಾರಗಳಲ್ಲಿ ಅಥವಾ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಳೋದ್ರಲ್ಲಿ ಅಥವಾ ಇವತ್ತು ಒಂದು ಹೊಸತನವನ್ನು ಕಾಣುವುದರಲ್ಲಿ, ಹಾಗೆ ದೂರಬಾರ ಪ್ರಯಾಣ ಹೊರಡೋದ್ರಲ್ಲೂ ಸಹಿತ ಒಂದಿಷ್ಟು ಲಾಭಗಳನ್ನು ಗಳಿಸ್ತೀರಿ.
ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಬಹಳಷ್ಟು ಆಲೋಚಿಸ್ತಾ ಇರ್ತೀರಿ, ಅದರಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಆದರೆ ಯಾವುದೇ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕಾದ್ರೆ ಬಹಳಷ್ಟು ಆಲೋಚನೆ ಮಾಡ್ತೀರಿ. ಸರಿ ಇದೆ ಅಂತ ನಿಮಗೆ ಗೊತ್ತಿದ್ರು, 4 ಜನ ಅದರ ಬಗ್ಗೆ ಹೇಳಿದ್ರು, ಅಲ್ಲೂ ಸಹಿತ ಬಹಳಷ್ಟು ಮಂದಗತಿಯಲ್ಲಿ ಸಾಗಿಸುವಂತ ಮನಸ್ಥಿತಿ ನಿಮ್ಮದಾಗಿರುತ್ತೆ. ಸ್ವಲ್ಪ ಆಲೋಚನೆ ಮಾಡಿ ಒಂದು ಒಳ್ಳೆ ತೀರ್ಮಾನಕ್ಕೆ ಬಂದರೆ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವ ಯೋಗ ಫಲ ಕರ್ಕಾಟಕ ರಾಶಿಯವರಿಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಭವಿಷ್ಯ ಹೇಗಿದೆ ತಿಳ್ಕೊಂಡಿದ್ದಾಯ್ತು ಗುರುಶರಿಂದ. ಮತ್ತೆ ರಾಶಿ ಫಲಗಳನ್ನ ಮುಂದುವರಿಸೋಣ ವೀಕ್ಷಕರೇ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸೋಣ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿರೋದು ಮಾತಾಡ್ಸೋಣ. ಹಲೋ ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ ಮಾ, ಕೇಳಿಸ್ತಾ ಇದ್ಯಾ? ಹಲೋ ಹಲೋ ಟಿವಿ ನೋಡ್ಕೊಂಡು ಮಾತಾಡ್ತಾ ಇದ್ದೀರಾ? ಹಾ ಮೇಡಮ್. ಟಿವಿ ನೋಡಬಾರ್ದು ಮಾ, ಟಿವಿ ನೋಡಬಾರ್ದು. ಟಿವಿ ನೋಡ್ತಾ ಮಾತಾಡಿ. ಟಿವಿ ನೋಡಬಾರ್ದು ಅಂದ್ರೆ ಆಫ್ ಮಾಡ್ಬಿಡ್ತಾರೆ. ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಅಂತ ನಾನು ಹಲೋ ಹೇಳ್ತಾ ಮೇಡಮ್, ಇದೀನಿ. ಇನ್ನೂ ಕೇಳಿಸ್ತಾ ಇಲ್ಲ. ಅಲ್ಲ ನೀವು ಟಿವಿ ನೋಡ್ಕೊಂಡು ಮಾತಾಡ್ತಿದ್ರೆ ನಿಮಗೆ ಕೇಳಿಸಲ್ಲ, ಲೇಟಾಗಿ ಕೇಳಿಸುತ್ತೆ. ಕೇಳಿಸ್ತಾ ಇಲ್ಲ ಸರ್, ಅವ್ರು ಮಾತಾಡ್ತಾ ಇದ್ರು. ಅವರಿಗೆಲ್ಲ ಅರ್ಥ ಇವಾಗ ಆಗ್ತಾ ಇದೆ. ಕೇಳಿಸ್ತಾ ಇದೆಯಾ? ಹಲೋ ಹಲೋ ಕೇಳಿಸ್ತಾ ಇದೆಯಾ ಈಗ? ಹಾ ಈಗ ಕೇಳಿಸ್ತಾ ಇದೆ. ಹಾ, ಟಿವಿ ನೋಡ್ಕೊಂಡು ಮಾತಾಡ್ತಾ ಇದ್ರಿ ನೀವು ಇಷ್ಟೋ ತನಕ. ಹಲೋ ನಿಮ್ ಹೆಸರು ಹೇಳಿ. ನನ್ನ ಹೆಸರು ನಯನ ಮೇಡಮ್. ಹಾ, ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಬೆಂಗಳೂರಾಗಿದ್ದ ಮೇಡಮ್. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರೀಗ? ನನ್ ಬಗ್ಗೆ ಮಾತಾಡ್ಬೇಕು ಮೇಡಮ್. ಬೇಗ ಮಾತಾಡಿ ಗುರುಜಿ ಹತ್ರ. ಹಲೋ ಹಾ ಮೇಡಮ್. ಹಲೋ ಮೇಡಮ್. ಹಲೋ ಹಲೋ ನಮಸ್ಕಾರ ಗುರುಜಿ, ಕೋಟಿ ಕೋಟಿ. ನಮಸ್ತೆಪ್ಪ, ಹೇಳಿ. ಇದು 2.5 ವರ್ಷ ಆಯ್ತು ಸರ್. ಹ್ಮ್ ಮದ್ವೆ ಆಗಿ ಇನ್ನು ಮಕ್ಕಳಾಗಿಲ್ಲ. ಮದುವೆ ಆಗಿ 2.5 ವರ್ಷ ಆಯ್ತು, ಇನ್ನು ಮಕ್ಕಳಾಗಿಲ್ಲ. ಏನ್ ಸ್ವಾಮಿ? ಇನ್ನು ಮಕ್ಕಳಾಗಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಹ್ಞೂ ಸ್ವಾಮಿ. ಯಾವ ಊರು ನಿಮ್ಮದು? ನಿಮ್ಮ ನೇಟಿವ್ ಯಾವುದು? ಏನ್ ಸ್ವಾಮಿ? ನಿಮ್ಮ ಸ್ವಂತ ಊರು ಯಾವ್ದಮ್ಮ? ಸ್ವಂತ ಊರು ಬೇಡ ಸ್ವಾಮಿ. ಬೇಡ, ಆಯ್ತು. ಬೇಡ ಅನ್ನೋದೇ ಒಂದು ಊರು. ಹೆಸರು ನಯನ ಸ್ವಾಮಿ. ಸಾಕು. ಹ್ಮ್. ನಯನ, ನಿಮ್ಮ ಸ್ವರತರಂಗ ಚೆನ್ನಾಗಿದೆ, ಭಯಪಡಬೇಡಿ, ಧೈರ್ಯವಾಗಿರಿ, ಆರೋಗ್ಯಕರವಾದಂಥ ಊಟ, ಒಳ್ಳೆಯ ಮನಸ್ಸು, ನೆಮ್ಮದಿಯುತವಾಗಿರಿ, ಖಂಡಿತ ನಿಮ್ಮ ಸಂತಾನ ಆಗುತ್ತೆ. ಧೈರ್ಯವಾಗಿರಿ, ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಮ್ಮ ಮನಸ್ಸಲ್ಲಿ ಯಾವುದೇ ತರಹ ಚಿಂತನೆ ಇಟ್ಕೊಳ್ಳೋದು ಬೇಡ. 2.5 ವರ್ಷ ಆಯಿತು, ಇನ್ನೂ ಗರ್ಭ ನಿಲ್ಲಿಲ್ಲ, ಏನಪ್ಪ ಹೀಗೆ ಅಂತ ಆಲೋಚನೆ ಮಾಡೋದಕ್ಕಿಂತ ಸಾಧ್ಯವಾದರೆ, ಯಾಕೆಂದರೆ ನಿಮ್ಮ ಸ್ವರತರಂಗ ಪ್ರಕಾರ ಏನೂ ದೋಷ ಇಲ್ಲ. ಹಾಗಂತ ಕೈಕಟ್ಟಿ ಕೂರ್ದಿರ ನೀವು ದಂಪತಿಗಳಿಬ್ಬರೂ ಸಹಿತ ಒಮ್ಮೆ ಸರಿಯಾದಂಥ ವೈದ್ಯರ ಹತ್ರ ಒಂದ್ಸತಿ ಪರೀಕ್ಷೆಗೆ ಹೋಗಿ. ಗಂಡ ಹೆಂಡತಿ ಇಬ್ಬರೂ ಸಹಿತ ಡಾಕ್ಟರ್ ಸಲಹೆ ತೆಗೆದುಕೊಳ್ಳುವಂಥದ್ದು ಬಹಳ ಉತ್ತಮ ಅನ್ಸುತ್ತೆ ನನಗೆ. ಯಾಕೆಂದರೆ ನಿಮ್ಮ ಸ್ವರತರಂಗ ಪ್ರಕಾರ ಪ್ರಾಬ್ಲಮ್ ಇಲ್ಲ. ಹಾಗಂತ ಪ್ರಾಬ್ಲಮ್ ಇಲ್ಲ ಅಂತ ಸುಮ್ಮನಿದ್ರೂ ಆಗೋದಲ್ಲ. ನೀವು ನಿಮ್ಮ ಪತಿದೇವರು, ನೀವು ನಿಮ್ಮ ಯಜಮಾನರು ಏನು ಕೆಲಸ ಮಾಡ್ತಾರೆ? ತೋರಿಸಿದ್ವಿ ಸ್ವಾಮಿ, ಆದ್ರೆ ಡಾಕ್ಟರ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾರೆ ಸ್ವಾಮಿ. ಆಯ್ತು, ಏನು ಪ್ರಾಬ್ಲಮ್ ಇಲ್ಲ ಅಂತ ಔಷಧಿ ಮಾತ್ರ ಸ್ವಲ್ಪ ತಗೊಳಕ್ ಹೇಳಿದಾರಾ? ಹೇಳಿದ್ರಿ ಸ್ವಾಮಿ, ತಗೊಂಡಿದ್ವಿ, ಆದ್ರೆ ಈಗ ಬಿಟ್ಟಿದೀವಿ. ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು, ಬಿಟ್ಟಿದ್ವಿ ಸ್ವಾಮಿ. ಅದೇ, ಏನು ಪ್ರಾಬ್ಲಮ್ ಇಲ್ಲ, ಒಂದ್ ಸ್ವಲ್ಪ ಔಷಧಿ ತಗೊಳ್ಳಿ ಅಂತ ಹೇಳಿರ್ತಾರೆ. ಆ ಔಷಧಿ ಈಗ ತಗೊಳಕ್ ವಾಪಸ್ ಹೇಳಿದಾಗ ಆಸ್ಪತ್ರೆ ತೋರಿಸ್ಬೇಕಾ ಸ್ವಾಮಿ? ಮತ್ತೊಮ್ಮೆ ತೋರಿಸಿ ನೋಡಿ. ಒಂದು ಅರ್ಥ ಮಾಡ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ, ಈ ಔಷಧಿ ಬರ್ಕೊಡೋದು, ಇದನ್ನ ತಗೊಳ್ಳಿ ಅಂತ ಹೇಳ್ತಾರೆ. ಯಾತಕ್ಕೆ ಹೇಳ್ತಾರೆ? ಪ್ರಾಬ್ಲಮ್ ಇಲ್ಲ ಅಂದ್ಮೇಲೆ ಔಷಧಿ ಯಾತಕ್ಕೆ ಬೇಕು? ಹ್ಞೂ ಸ್ವಾಮಿ. ಲಕ್ಷಣ ಹೊಟ್ಟೆ ತುಂಬಾ ಊಟ ಮಾಡಿ, ಗಂಡ ಹೆಂಡತಿ ನಗನಗ್ತಾ ಇರ್ರಿ, ನೆಮ್ಮದಿಯಾಗಿ ಚೆನ್ನಾಗಿರ್ರಿ ಅಂತ ಹೇಳ್ಬೋದು. ಆದ್ರೆ ಅದ್ರ ಮಧ್ಯದಲ್ಲಿ ಒಂದು ಔಷಧಿ ಬರ್ದಿದ್ದಾರೆ ಅಂದ್ರೆ ಅಲ್ಲೊಂದು ವೀಕ್ನೆಸ್ ಇದೆ, ಒಂದು ಸಮಸ್ಯೆ ಇದೆ ಅಂತ. ಅದಕ್ಕೆ ಮತ್ತೊಮ್ಮೆ ನೀವು ವೈದ್ಯರ ಸಲಹೆ ತೆಗೆದುಕೊಳ್ಳಿ, ಖಂಡಿತ ನಿಮ್ಗೆ ಅನುಕೂಲ ಆಗುತ್ತೆ. ನಿಮ್ಮ ಸ್ವರತರಂಗ ಪ್ರಕಾರ ನಿಮಗೆ ಸಂತಾನ ಆಗುವಂತದ್ದು 100ಕ್ಕೆ 100 ಸತ್ಯ. ಒಳ್ಳೇದಾಗ್ಲಿ. ಗುರುಜಿ, ಈಗ ಸಿಂಹ ರಾಶಿಯಿಂದ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಬಹುದು. ಇವತ್ತು ನೀವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚು ಲಾಭವನ್ನು ಸಿದ್ಧಿಪಡಿಸಿಕೊಳ್ಳುವಂಥದ್ದು, ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥದ್ದು, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ತಕ್ಕಂಥ ಒಂದಷ್ಟು ವಿಶೇಷತೆ ಇರತಕ್ಕಂಥದ್ದು ಇವತ್ತು ಸಾಕಷ್ಟಿದೆ. ಶುಭ ಶುಕ್ರವಾರ. ಈ ದಿನ ರಾಹುಕಾಲ ದಾಟಿದ ನಂತರ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಕೆಲಸಗಳನ್ನು ಶುರು ಮಾಡಿ. ಅಂದರೆ ಸಿಂಹರಾಶಿಯವರಿಗೆ ರಾಹುಕಾಲದವರೆಗೂ ಅಷ್ಟು ಸಮಂಜಸವಾದಂಥ ಕಾಲ ಅಲ್ಲ. ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ ಆದ ನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದೆಜ್ಜೆ ಮುಂದೆ ಹಾಕಿದ್ರೂ ಒಂದಿಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ತೀವಿ.
ಹಾಗೆ ಇವತ್ತು ನೀವು ಮಾಡುವ ಪ್ರತಿ ಕಾಯಕದಲ್ಲೂ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂತ ತಾವೇನು ಚಿಂತನೆ ಮಾಡ್ತಿದ್ರು ಆ ಚಿಂತನೆಯಲ್ಲಿ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥದ್ದಿರುತ್ತೆ. ವೃತ್ತಿಪರವಾಗಿ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದ್ರೂ ಇವತ್ತು ನೀವು ಮಾಡುವಂಥ ಕೆಲಸ ಬಹಳಷ್ಟು ಅರ್ಥಪೂರ್ಣವಾಗಿರಬೇಕು. ಹಾಗೆ ದೇವಿಯನ್ನ ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ನಂತರ ಕೆಲಸಗಳನ್ನು ಮುಂದುವರಿಸಿದ್ರೆ ಅಷ್ಟೇ ಒಳ್ಳೆ ಫಲವನ್ನ ಸಿಂಹರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ಹೊಸದಾಗಿ ಮಾಡುವ ಕೆಲಸಕ್ಕಿನ್ನ ಇರ್ತಕ್ಕಂಥ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದ್ರೆ 180 ತರ ಆಲೋಚನೆಗಳು ಜಾಸ್ತಿ ನಿಮಗೆ. ನೀವು ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಏನಂದ್ರೆ ಕೈಯಲ್ಲಿರ್ತಕ್ಕಂಥ ಕೆಲಸವನ್ನು ಬಿಡ್ತೀರಿ, ಇನ್ನೊಂದು ಕೆಲಸದ ಬಗ್ಗೆ ಆಲೋಚನೆ ಮಾಡ್ತೀರಿ. ಭಗವಂತ ನಿಮಗೆ ಅಂತ ಕೊಟ್ಟಿರ್ತಕ್ಕಂತಹ ಸೌಭಾಗ್ಯವನ್ನು ಬಿಟ್ಟು ಮತ್ತೊಂದರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲದ ರೀತಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುತ್ತೆ. ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ಇವತ್ತು ತಲೆಬೊಗ್ಸಿ ನಿಂತ್ಕೋಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ಇವತ್ತು ಅಂತಹ ಒಂದು ಒಳ್ಳೆ ಕಾಲ ಅಲ್ಲ, ಒಳ್ಳೆ ಸಮಯನೂ ಅಲ್ಲ, ಇವತ್ತು ನಿಮಗೆ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥ ದಿನವೂ ಅಲ್ಲ. ಹಾಗಾಗಿ ಪ್ರತಿನಿತ್ಯದ ಕಾಯಕ ಹೇಗಿದೆಯೋ ಅದೇ ರೀತಿ ನಡೆಸ್ಕೊಂಡು ಹೋಗಿ. ಸಾಧ್ಯವಾದರೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಲನ್ನು ಅಂಗೈಯಲ್ಲಿ ಹಾಕೊಂಡು ಆಗ್ನೇಯ ಅಭಿಮುಖವಾಗಿ ನಿಂತು ಚಂದ್ರನ ಪ್ರಾರ್ಥನೆ ಮಾಡಿ ಹಸಿರು ಗಿಡದ ಮೇಲೆ ಹಾಕಿ. ಹಾಗೆ ಎಲ್ಲಿ ಕಪ್ಪು ಬಣ್ಣದ ಶ್ವಾನಗಳು ಕಾಣುತ್ತೋ ಆ ಶ್ವಾನಕ್ಕೆ ಒಂದಿಷ್ಟು ಬಿಸ್ಕೆಟ್ ಬ್ರೆಡ್ ಹಾಕಿ. ವಯಸ್ಸಾಗಿರ್ತಕ್ಕಂತಹ ವೃದ್ಧರು ನಿಮ್ಮ ವಾಸ್ತುಗೃಹದಲ್ಲಿದ್ದರೆ ಅಥವಾ ಯಾರೇ ಆದರೂ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರಿಂದ ಒಂದು ಆಶೀರ್ವಾದ ತೆಗೆದುಕೊಳ್ಳಿ. ಇಷ್ಟು ಕಾಯಕವನ್ನ ಕನ್ಯಾ ರಾಶಿಯವರು ಮಾಡಿದ್ರೆ ಖಂಡಿತ ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೇತುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ. ವ್ಯಾಪಾರದಲ್ಲಿ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ದಿನ. ಮನಸ್ಸಲ್ಲಿ ಒಂದು ಉಲ್ಲಾಸ ಇದೆ, ಉತ್ಸಾಹ ಇದೆ, ಒಂದು ಸಂತೋಷ ಇದೆ, ಸಂಭ್ರಮ ಇದೆ. ಅಥವಾ ಎಲ್ಲರೂ ದೂರಬಾರ ಪ್ರಯಾಣ ಬೆಳೆಸಬೇಕು, ಒಂದಿಷ್ಟು ಮನರಂಜನಾ ಕ್ಷೇತ್ರಕ್ಕೆ ಹೋಗಬೇಕು, ಅಥವಾ ಒಂದಿಷ್ಟು ಮಕ್ಕಳು ಮರಿ ಎಲ್ಲರೂ ಪರಿವಾರದೊಂದಿಗೆ ಎಲ್ಲರೂ ದೂರಬಾರ ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆ ನಿಮ್ಮಲ್ಲಿ ಸಾಕಷ್ಟು ಇರುತ್ತೆ. ಆದರೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4:15 ಅಷ್ಟು ಒಳ್ಳೆ ಸಮಯ ಅಲ್ಲ. ಈ ಸಮಯದಲ್ಲಿ ಒಂದಷ್ಟು ಬೇರೆ ಬೇರೆ ತರ ಚಿಂತನೆಗಳು ಶುರುವಾಗ್ಬಿಡುತ್ತೆ. ಮನಸ್ಸು ನೆಮ್ಮದಿಲ್ಲಂತ ರೀತಿಯಲ್ಲಾಗುತ್ತೆ. ಆಗ ಅಸಮಾಧಾನ ಎಂಬತಕ್ಕಂಥದ್ದು ಶುರುವಾಗುತ್ತೆ. ಹಾಗಾಗಿ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಏನಾದರೂ ಒಂದು ವಿಶೇಷತೆ ಕಾಣಬೇಕಾದ್ರೆ, ವೃತ್ತಿಪರವಾಗಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕಾದ್ರೂ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಗಣಪತಿಯ ಆರಾಧನೆಯೊಂದಿಗೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಅರ್ಥಗರ್ಭಿತವಾದಂತಹ ಈ ಜೀವನಕ್ಕೆ ಇವತ್ತು ನೀವು ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಮಹಾವಿಷ್ಣು ಪ್ರಾರ್ಥನೆ ಅಥವಾ ರಾಹುಕಾಲದಲ್ಲಿ ದೇವಿಯ ಆಸ್ಥಾನಕ್ಕೆ ಹೋಗಿ ತಾಯಿನ ದರ್ಶನ ಮಾಡಿ ಬರ್ತಕ್ಕಂಥದ್ದು. ಇಂಥ ಕಾಯಕವನ್ನು ಮಾಡೋದ್ರಿಂದಲೂ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ, ಚಂದ್ರ ಇರತಕ್ಕಂಥ ಕಾಲ, ಚಂದ್ರ ಉದಯಿಸ್ತಕ್ಕಂಥ ಕಾಲ. ಈ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಒಂದು ಅರ್ಚನೆಯನ್ನು ಸಂಕಲ್ಪ ಮಾಡೋದ್ರಿಂದ ಆರ್ಥಿಕ ಸಂಕಷ್ಟಗಳು ಸಹಿತ ಮುಕ್ತರಾಗಿ ಒಂದಷ್ಟು ನೆಮ್ಮದಿಯನ್ನ ತಾವು ಕಾಣಬಹುದು. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ವೃಶ್ಚಿಕ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತೆ ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೇತುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಮನಸ್ಸು ನೆಮ್ಮದಿಲ್ಲಂತ ರೀತಿ ಇರುತ್ತೆ. ಬಹುಶಃ ಈ ಒಂದು ಸಮಸ್ಯೆ ಈ ಧನುರ್ಮಾಸ ಪೂರ್ಣವಾಗಿರ್ತಕ್ಕಂಥದ್ದು ಅಂದ್ರೆ ಜನವರಿ 14ರವರೆಗೂ ಇದೇ ಪ್ರಕಾರ ಅನಾರೋಗ್ಯ ಸಮಸ್ಯೆಗಳು ಆಗಿಂದಾಗಲೇ ಮೇಲಿಂದ ಮೇಲೆ ನಿಮ್ಮನ್ನು ಬಾಧಿಸೋದ್ರಿಂದ ಸ್ವಲ್ಪ ಜಾಗರೂಕತರಾಗಿರ್ಬೇಕಾಗತ್ತೆ. ಆದರೆ ಮಾಡುವ ಯಾವುದೇ ಕೆಲಸದಲ್ಲಾದರೂ ಒಂದು ಯಶಸ್ಸನ್ನು ಸಿದ್ಧಿಪಡಿಸಿಕೊಳ್ಳುವಂತ ಅದೃಷ್ಟ ಇರತಕ್ಕಂಥ ದಿನವೇ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಮನೆಯಲ್ಲಿರ್ತಕ್ಕಂಥ ಸ್ತ್ರೀಯರಿಗೆ ಅಂದ್ರೆ ಯಾರು ಪರಿಸರದಲ್ಲಿರ್ತಕ್ಕಂಥ ಸ್ತ್ರೀಯರಿರ್ತಾರೆ ಅವರ ಆರೋಗ್ಯದ ಬಗ್ಗೆನೂ ಸ್ವಲ್ಪ ಕಾಳಜಿ ಇಟ್ಕೊಳ್ಳಿ. ಹಾಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು, ಗೋಪ್ರಾರ್ಥನೆ ನಡೆಸ್ತಕ್ಕಂಥದ್ದು ಬಹಳ ಉತ್ತಮ ಅನ್ಸುತ್ತೆ. ಇವತ್ತಿನ ದಿವಸ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಚೆನ್ನಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನ ಮಹಾವಿಷ್ಣು ಪಾದದ ಮೇಲೆ ಒಂದಿಷ್ಟು ಗಂಧವನ್ನ ಲೇಪನ ಮಾಡಿ ಉಳಿದಂತ ಗಂಧವನ್ನ ನಿಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದ ಒಂದಷ್ಟು ಆರ್ಥಿಕ ಸಂಕಷ್ಟವಾಗಿ ದೂರ ಆಗಿ ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಆಗುತ್ತೆ. ಅಥವಾ ಶ್ರೀ ಸೂಕ್ತ ಪಾರಾಯಣ ಆಗಿರಲಿ, ದೇವಿಯ ಉಪಾಸನೆ ಆಗಿರಲಿ, ಇವತ್ತು ನೀವು ನಡೆಸಿದ್ರೆ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ದಿನ ಆಗುತ್ತೆ. ಒಳ್ಳೆ ಫಲವನ್ನ ಸಿದ್ಧಿಪಡಿಸಿಕೊಳ್ಬಹುದಾಗುತ್ತೆ. ಒಳ್ಳೆಯದಾಗ್ಲಿ, ಶುಭವಾಗಲಿ. ಗುರುಜಿ, ಈಗ ಧನುರಾಶಿಯಿಂದ ಖಂಡಿತಮ್ಮ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಬಹುದು. ಮಾಡುವಂತಹ ವ್ಯಾಪಾರ, ವ್ಯವಹಾರ, ವೃತ್ತಿ ಧರ್ಮದ ಅಭಿವೃದ್ಧಿ ಇದೆಲ್ಲವನ್ನು ಸಹಿತ ಸಿದ್ಧಿಪಡಿಸಿಕೊಳ್ಳಬಹುದು. ಇವತ್ತಿನ ದಿವಸ ನೀವು ಮಾಡುವಂಥ ಯಾವುದೇ ಕೆಲಸಗಳಲ್ಲಾದರೂ ಒಂದಿಷ್ಟು ಲಾಭದಾಯಕವಾಗಿರ್ತಕ್ಕಂಥ ಆ ರೀತಿ ಅರ್ಥ ಮಾಡ್ಕೋಬೇಕಾದ್ರೆ ಅಥವಾ ನೀವು ಹಾಕುವ ಹೆಜ್ಜೆಯಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆ ತಂದುಕೊಳ್ಬೇಕಾದ್ರೆ ಸರಿಸುಮಾರು ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದ ನಂತರ ನಿಮ್ಮ ವ್ಯವಸ್ಥೆಗಳನ್ನು ಸರಿಪಡಿಸಿಕೊಳ್ಳಬಹುದು.
ಇವತ್ತಿನ ದಿವಸ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮಾನಸಿಕವಾದಂತಹ ಹಿಂಸೆ ಅಥವಾ ಒಂದಿಷ್ಟು ಬೇಜಾರಾಗುವಂಥದ್ದು ಅಥವಾ ಯಾರೊಬ್ಬರ ಸಹಿತ ನನ್ನ ಮಾತಿಗೆ ಸ್ಪಂದಿಸ್ತಿಲ್ವಲ್ಲ ಅಂತಕ್ಕಂಥ ಮನಸ್ಥಿತಿ ನೋವಾಗುವಂಥದ್ದು ಇವತ್ತು ಧನುರಾಶಿಯವರಿಗಿದೆ. ಆದರೆ ಧನುರಾಶಿ ಧನು ಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಮೌನ ತಾಳ್ತಕ್ಕಂಥದ್ದೇ ಬಹಳ ಉತ್ತಮ. ಯಾಕೆಂದರೆ ಯಾರೊಬ್ಬರನ್ನ ಏನು ಮಾತಾಡಿದ್ರು ಸಹಿತ ಎಲ್ಲಾದರೂ ಒಂದು ಕಡೆ ವ್ಯತ್ಯಾಸಗಳಾಗುವಂಥದ್ದಿರುತ್ತೆ, ಅಸಮಾಧಾನ ಎಂಬತಕ್ಕಂಥದ್ದಿರುತ್ತೆ, ತೃಪ್ತಿಕರವಾದಂಥ ಮಾತು ಇಲ್ಲದಂಥ ರೀತಿಯಲ್ಲಿರುತ್ತೆ. ಅದಕ್ಕಾಗಿ ಸ್ವಲ್ಪ ಎಚ್ಚರಿಕೆಯೂ ಬೇಕಾಗುತ್ತೆ. ಇವತ್ತು ಸಾಧ್ಯವಾದರೆ ಹಸಿದ ವ್ಯಕ್ತಿಗಳಿಗೆ ಒಂದಿಷ್ಟು ಅನ್ನವನ್ನು ಉಡಬಡಿಸಿ, ಅಥವಾ ಇವತ್ತು ಮಾಡುವ ಕೆಲಸವನ್ನು ಒಂದಿಸದ ಮಟ್ಟಿಗೆ ಮುಂದೂಡಿ. ಇವತ್ತೆಲ್ಲ ಕೆಲಸಗಳು ಇವತ್ತೇ ಆಗೋಗ್ಬಿಡುತ್ತೆ ಅಂತಲ್ಲ, ಇವತ್ತು ನೀವು ಮಾಡೋ ಕೆಲಸನ ಒಂದಿಸದ ಮಟ್ಟಿಗೆ ಮುಂದೂಡುವಂಥದ್ದೇ ಬಹಳ ಉತ್ತಮ. ಅದರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಹಾಗೆ ಇವತ್ತು ನೀವು ವ್ಯಾಪಾರ ವ್ಯವಹಾರದ ಕಡೆ ಅಥವಾ ಏನಾದರೂ ಒಂದಷ್ಟು ಬೇರೆ ಬೇರೆ ಥರ ಕೆಲಸ ಕಾರ್ಯಗಳನ್ನು ಮುಂದುವರಿಸಿದ್ರು ಅದರಿಂದ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲನೂ ಇದೆ. ಇದಕ್ಕಾಗಿ ನೀವು ಮಾಡಬೇಕಾದ್ದು ಗಣಪತಿಯ ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯ ಪ್ರಾರ್ಥನೆಯಿಂದ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ 1:20 2:15 ಒಳಗಾಗಿ ಯಾವುದಾದ್ರೂ ಒಂದು ಹೊಸತನ ಕೆಲಸಗಳಾಗಲಿ, ಹೊಸದಾಗಿ ಮಾಡುವಂತಹ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಆಗಲಿ ಚಿಂತನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ವಾಸ್ತವಿಕವಾಗಿ ಇರ್ತಕ್ಕಂತಹ ಸಮಸ್ಯೆಗಳಿಗಿನ್ನ ಇವತ್ತು ಅಪರೂಪವಾಗಿ ಬರುವಂಥ ಸಮಸ್ಯೆಗಳಿದೆಯಲ್ಲ, ಇದು ಸ್ವಲ್ಪ ಮಟ್ಟಿಗೆ ಜಾಸ್ತಿನೇ ಇರುತ್ತೆ. ನಿಮಗೂ ಅದಕ್ಕೂ ಸಂಬಂಧವೇ ಇರೋದಿಲ್ಲ, ನಿಮಗೆ ಗೊತ್ತಿರೋದಿಲ್ಲ. ಆದರೆ ಇವತ್ತಿನ ದಿವಸ ಸಡನ್ ಆಗಿ ಅಂತಹ ಒಂದು ಸಮಸ್ಯೆಗಳನ್ನು ಎದುರು ನೋಡ್ಕೋಬೇಕಾಗತ್ತೆ. ಹಾಗೆ ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಒಂದಷ್ಟು ತೊಂದರೆ ಆಗಿರ್ಬೋದು, ಕುಟುಂಬದ ಸದಸ್ಯರು ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳನ್ನು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗಿರ್ಬೋದು. ಅದರಲ್ಲೂ ಇವತ್ತಿನ ದಿವಸ ಮಕರ ರಾಶಿ ಮಕರ ಲಗ್ನದಲ್ಲೇ ಜನಿಸಿರ್ತಕ್ಕಂಥವ್ರಿಗೆ ಸಣ್ಣ ಮಕ್ಕಳಿಗೆ 11 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳ ಆರೋಗ್ಯದಲ್ಲಿ ಏರ್ಪೇರು ಆಗ್ಬೋದು. ಅದೇ ಪ್ರಕಾರ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೂ ವ್ಯತ್ಯಾಸ ಆಗ್ಬೋದು. ಹಾಗಾಗಿ ಪ್ರಾರಂಭಿಕವಾಗಿ ನೀವು ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ. ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಒಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡ್ತಾ ತಾಯಿ ಮಹಾಲಕ್ಷ್ಮಿ ಆರಾಧನೆ ಮಾಡಿ ರಾಹುಕಾಲದಲ್ಲಿ ಒಂದು ದೀಪವನ್ನು ನಡೆಸಿ ನಮಸ್ಕಾರ ಮಾಡತಕ್ಕಂಥದ್ದು. ರಾಹುಕಾಲ ಸಮಯದಲ್ಲೇ ನಿಮ್ಮ ಅಂಗೈಯಲ್ಲಿ ಒಂದು ಧರಣೆಯಷ್ಟು ಅಥವಾ ಒಂದೆರಡು ಹನಿಯಷ್ಟು ಜೇನುತುಪ್ಪವನ್ನು ಹಾಕೊಂಡು ಉತ್ತರಾಭಿಮುಖವಾಗಿ ನಿಂತು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡ್ತಾ ಆ ಜೇನುತುಪ್ಪದ ಪ್ರಸಾದವನ್ನೇ ಪ್ರಸಾದ ರೂಪದಲ್ಲಿ ಸ್ವೀಕರಿಸೋದ್ರಿಂದ ಒಂದಷ್ಟು ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಅಂದರೆ ಸರಿಸುಮಾರು 4:15 ನಂತರ ಒಂದು ಚಿಟಿಗೆಯಷ್ಟು ಬಿಳಿ ಸಾಸಿವೆ ಇದ್ದರೆ ಬಿಳಿ ಸಾಸಿವೆಯಿಂದ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಒಂದಷ್ಟು ಆರೋಗ್ಯಕರವಾದ ಬೆಳವಣಿಗೆಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ ಮಕರ ರಾಶಿಯವರು. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತಿನ ದಿವಸ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ದುರ್ಗೆಯ ಆರಾಧನೆ ಮಾಡಿ ಅಥವಾ ದೇವಿಯ ಆರಾಧನೆ ಮಾಡಿ. ಬಂದದ್ದೇನೇ ಬರಲಿ ಭಗವಂತ ನಿನ್ನ ದಯ ಹೊಂದಿರಲಿ ಅಂತ ತಿಳ್ಕೊಳ್ಳಿ. ಸಾಧ್ಯವಾದಷ್ಟು ತಾಳ್ಮೆ ಸಮಾಧಾನದಿಂದಿರಿ. ತೃಪ್ತಿಕರವಾದಂತಹ ಬದುಕಿನಡೆ ನಡಿಬೇಕು. ಯಾವುದೇ ಕೆಲಸ ಮಾಡಿದ್ರೂ ಅಧೈರ್ಯ ಪಡಬಾರದು. ಧೈರ್ಯದಿಂದ ಹಾಕುವ ಹೆಜ್ಜೆ ಅರ್ಥಪೂರ್ಣವಾಗಿರುತ್ತೆ, ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಂಡಾಗತ್ತೆ. ಹಾಗೆ ಇವತ್ತಿನ ದಿವಸ ನೀವು ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡು ಸರಿಯಾದಂಥ ರೀತಿಯಲ್ಲಿ ಇರಬೇಕಾದ್ರೆ ನೀವು ಅಂತ ಆಲೋಚನೆ ಮಾಡಬೇಕಾದ್ದು ಅಥವಾ ನಿಮ್ಮ ಆಲೋಚನೆಗೆ ನಿಲುಕುವಂಥದ್ದಾಗಿದ್ದರೆ ಇವತ್ತು ನೀವು ಮಾಡಬೇಕಾದ್ದು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದೇವಿಯ ಆರಾಧನೆ ಮಾಡತಕ್ಕಂಥದ್ದು. ಸಾಧ್ಯವಾದರೆ ಒಂದಿಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಶಕ್ತಿ ದೇವಾಲಯ ಕೊಟ್ಟು ಅಲ್ಲಿ ದೇವಿಯ ದರ್ಶನ ಮಾಡ್ತಾ ಒಂದಿಷ್ಟು ಸಿಹಿ ಪದಾರ್ಥವನ್ನು ದೇವಿಗೆ ನೈವೇದ್ಯ ಮಾಡಿಸಿ ಆ ನೈವೇದ್ಯ ಪ್ರಸಾದವನ್ನು ಅಲ್ಲಿ ದೇವಾಲಯದಲ್ಲಿರ್ತಕ್ಕಂಥ ಭಕ್ತರಿಗೆ ಹಂಚೋದು ಬಹಳ ಉತ್ತಮ. ಧನುರ್ಮಾಸ ಆದ್ರಿಂದ ಬೆಳಗಿನ ಜಾವನೆ ಅಭಿಷೇಕ ಪೂಜೆ ಪುನಸ್ಕಾರ ಎಲ್ಲ ಆಗೋಗಿರುತ್ತೆ. ಆದರೆ ದರ್ಶನಕ್ಕೆ ಕೊರತೆ ಇಲ್ಲ. ದರ್ಶನವನ್ನು ಮಾಡಿ ದೇವಾಲಯದ ಪರಾಂಗಣದಲ್ಲಿ ಕೂತು ಅಲ್ಲಿ ದೇವಿಯನ್ನು ಆರಾಧನೆ ಮಾಡಿ. ಇದರಿಂದ ಒಳಿತನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಕೆಲಸ ಕಾರ್ಯಗಳಾಗಲಿ ಇವತ್ತು ಒಂದಿಷ್ಟು ಲಾಭವನ್ನು ಗಳಿಸುವಂಥದ್ದಿರುತ್ತೆ. ಇವತ್ತು ನೀವು ಮಾಡುವಂತಹ ಕೆಲಸ ಮಧ್ಯಾಹ್ನ 2 ರಿಂದ 4 ಗಂಟೆ ತನಕ, 2 ರಿಂದ 4 ಈ ಸಮಯ ಅಷ್ಟು ಸಮಂಜಸವಾದ್ದಲ್ಲ. ಈ ಸಮಯವನ್ನು ಹೊರತುಪಡಿಸಿ ತಾವು ಯಾವ ಕೆಲಸಗಳ ಬಗ್ಗೆ ಚಿಂತನೆ ಮಾಡಿದ್ರೂ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಇವತ್ತಿನ ನಿಮ್ಮ ಕೆಲಸದಲ್ಲಿ ವೃತ್ತಿ ಧರ್ಮದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೂ ಮಾಡುವಂತಹ ಕೆಲಸದಲ್ಲಿ ಒಂದಿಷ್ಟು ಅರ್ಥಪೂರ್ಣವಂತಹ ಲಾಭ ಸಿದ್ಧಿಯಾಗಬೇಕಾದ್ರೆ ಗಣಪತಿಯ ಪ್ರಾರ್ಥನೆ ಮಾಡತಕ್ಕಂಥದ್ದು ಅಥವಾ ದೇವಿಯ ಆರಾಧನೆ ಮಾಡತಕ್ಕಂಥದ್ದು, ಕೆಂಪು ವಸ್ತ್ರ ಒಂದಿಷ್ಟು ತೊಗರಿಬೇಳೆ ಮನೆಯಲ್ಲೇ ಇಟ್ಟು ಪೂಜೆ ಮಾಡಿ ಅದರ ಶುಭ ಸಂಧ್ಯಾಕಾಲ ದೇವಿಯ ಆಲಯಕ್ಕೆ ತೆಗೆದುಕೊಂಡು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ರಾಶಿಫಲದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜಿಯವರಿಂದ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ಮ ಹೆಸರು ಹೇಳಿ ಮಾ. ನನ್ನ ಹೆಸರು ರಮ್ಯಾ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಬೆಂಗಳೂರಿಂದ. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನಮ್ಮ ಮಗಳ ಬಗ್ಗೆ. ಸರಿ, ಮಾತಾಡಿ. ಹಲೋ.
ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ಮ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಹೇಳಮ್ಮ. ಅವಳ ಡೇಟ್ ಆಫ್ ಬರ್ತ್ 10/10/2021. ಹ್ಮ್. ಭಾನುವಾರ ರಾತ್ರಿ 11 ಗಂಟೆಗೆ 7 ನಿಮಿಷಕ್ಕೆ ಹುಟ್ಟಿರೋದು. ಅವ್ರ ಫ್ಯೂಚರ್ ಮತ್ತೆ ಹೆಲ್ತ್ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಹ್ಮ್. ಮಗಳಿದ್ದಾಳಮ್ಮ ಹತ್ರ? ನನ್ ಜೊತೆ ಇದ್ದಾಳೆ. ಮಗಳು ಕೊಡಿಮ್ಮ. ಅವಳು ಇನ್ನೂ ಇವಾಗ 4 ತಿಂಗಳು ಗುರುಜಿ. ಹ್ಮ್. ಅದಕ್ಕೆ ಪಾಪ ಇಷ್ಟೆಲ್ಲ ನೀವು ಹೇಳಿದ್ರಿ. ಯಾಕೆಂದ್ರೆ ನಮ್ಮ ಕಾರ್ಯಕ್ರಮದ ಒಂದು ವೈಶಿಷ್ಟ್ಯತೆ ಇದೆಮ್ಮ. ಆನಂದ್ ಗುರುಜಿಯವರ ಕಾರ್ಯಕ್ರಮ, ಮಹರ್ಷಿವಾಣಿ ಕಾರ್ಯಕ್ರಮ ಅಂದ್ರೆ ಇಲ್ಲಿ ಡೇಟ್ ಆಫ್ ಬರ್ತ್, ತಿಥಿ, ವಾರ, ನಕ್ಷತ್ರ ಅಥವಾ ಅವ್ರ ಜಾತಕ ಇದು ಯಾವುದೂ ನಮಗೆ ಬೇಡ. ನಮಗೆ ಮಾತಾಡುವ ಮಗು. ಈಗ ಎಷ್ಟು ತಿಂಗಳಂದ್ರೆ ಮಗುಗೆ? ಈಗ 4 ತಿಂಗಳು ಗುರುಜಿ. ಏನಮ್ಮ ನಿಮಗೆ ಆತರ? ಆ ಮಗುವಿನ ಲಾಲನೆ ಪಾಲನೆ ಮಾಡ್ತಾ ಮಗುವಿನ ಸಮೃದ್ಧಿತನವನ್ನು ನೋಡತಕ್ಕಂಥದ್ದು. ಮಗು ಇನ್ನೂ ಎಷ್ಟು ಪ್ರಮಾಣದಲ್ಲಿ ನೀವು ನೋಡ್ಕೋಬೇಕು. ನಿಮ್ಮ ಜವಾಬ್ದಾರಿಲಿ ಮಗು ಬಗ್ಗೆ ಅನ್ನೋದಕ್ಕಿಂತ ನಿಮ್ಮ ಬಗ್ಗೆ ಕೇಳಿದ್ರು 2 ಮಾತು ಆಡ್ಬೋದು ನಾವು. ಮಗು 4 ತಿಂಗಳಂದ್ರೆ ಮಗು 1 ವರ್ಷದವರೆಗೂ ಮಗುವಿನ ಭವಿಷ್ಯತ್ತನ್ನೇ ನಾವು ಆಲೋಚನೆ ಮಾಡಬಾರದು. ಸಂಪೂರ್ಣವಾಗಿ ಮಗುವಿನ 1 ವರ್ಷದ ಭವಿಷ್ಯತ್ತು ಭಗವಂತನ ಕೈಲಿದೆ. ಆ ಭಗವಂತನೇ ಪ್ರತಿ ಕ್ಷಣ ಆ ಮಗುವಿನ ನಿಂತು ಆಲಿಸಬೇಕು, ನೋಡಬೇಕು, ಮಾತಾಡೋದಿರುತ್ತೆ. ಅದರಿಂದ ಅಂತ ಪುಟ್ಟ ಮಕ್ಕಳಿಗೆ ನೀವೇ ಅಂತಲ್ಲ, ಯಾರೂ ಸಹಿತ ಮಕ್ಕಳ 1 ವರ್ಷದ ಭವಿಷ್ಯತ್ತು ಸಂಪೂರ್ಣವಾಗಿ ಭಗವತ್ ಸಂಕಲ್ಪ, ಆ ಭಗವಂತನ ಲೀಲೆ. ಜೊತೆಗೆ ತಾಯಿಯೇ ಮೊದಲನೇ ದೇವರು. ನೀವು ಆ ಮಗುವಿನ ಅಷ್ಟು ಲಾಲನೆ ಪಾಲನೆ ಮಾಡ್ತಾ ಮಗುವಿನ ಸಂರಕ್ಷಣೆ ಮಾಡಬೇಕು. ಆಗ ಚೆನ್ನಾಗಿರುತ್ತೆ. ಅದು ಮುಂದೆ ಗ್ರಾಜುಯೇಟ್ ಆಗತ್ತಾ, BA ತಗೊಳುತ್ತಾ ಅಥವಾ ಡಾಕ್ಟರೇಟ್ ಮಾಡುತ್ತಾ, ಅದರ ಬಗ್ಗೆ ಹೇಳುವಂಥದ್ದು ಅದು ಸಮಂಜಸವಲ್ಲ. ಅದರ ಬಗ್ಗೆ ತಿಳ್ಕೊಳ್ಳೂಬಾರದು. ಒಳ್ಳೆಯದಾಗಲಿ. ಕಾರ್ಯಕ್ರಮದ ಕಡೆಯ ಭಾಗದಲ್ಲಿ ನೀವು ಬರೆದಿರುವಂತಹ ಪತ್ರಗಳನ್ನು ಓದುವಂತಹ ಸಮಯ. ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಗುರುಜಿ ಅವರು ಕಳಿಸಿರುವಂತ ಭಾವಚಿತ್ರ. ಈ ಪತ್ರವನ್ನ ಉದಯ್ ರಾಜ್ ಅವರು ಬರೆದಿದ್ದಾರೆ. ಅವರ ಮದುವೆ ವಿಚಾರವಾಗಿ ಕೇಳಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ಈಗ ನಾನು ಸುಮಾರು 6 ವರ್ಷಗಳಿಂದ ಒಬ್ಬಳನ್ನ ಪ್ರೀತಿಸ್ತಾ ಇದ್ದೀನಿ. ಹುಡುಗಿ ಹೆಸರು ಹೇಳೋದು ಬೇಡ ಅಂತ ಹೇಳಿದ್ದಾರೆ ಗುರುಜಿ. ಹುಡುಗಿಯವ್ರ ಮನೆಯಲ್ಲಿ ಅವ್ರ ತಾಯಿ ಒಪ್ಪದೇ ಇರುವಂತ ಕಾರಣ ನಿಮ್ಮಿಬ್ಬರ ಜಾತಕದಲ್ಲಿ ದೋಷ ಇದೆ ಮತ್ತು ಮದುವೆ ಆದ್ರೆ ಉದಯ್ ರಾಜ್ ಅಂದ್ರೆ ಹುಡುಗ 2 ತಿಂಗಳಲ್ಲಿ ಸಾಯ್ತಾನೆ. ಹಾಗಾಗಿ 2ನೇ ಮದುವೆ ಆಗ್ಬೇಕಾಗತ್ತೆ ಅಂತ ಭಯ ಪಡಿಸ್ತಾ ಇದ್ದಾರೆ. ಹಾಗಾಗಿ ನಿಮಗೆ ನಾವು ನಮ್ಮಿಬ್ಬರ ಕಣ್ಣಿನ ರೇಖೆಯನ್ನ ಕಳಿಸ್ಕೊಟ್ಟಿದ್ದೇವೆ. ದಯವಿಟ್ಟು ನಮ್ಮಿಬ್ಬರ ಮದುವೆ ಆದ್ರೆ ನಾವು ಚೆನ್ನಾಗಿರ್ತೀವೋ ಇಲ್ವೋ ಅಂತ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ಬಹಳ ಸಂದಿಗ್ಧ ಪರಿಸ್ಥಿತಿ. ಕಣ್ಣ ರೇಖೆಗಳನ್ನು ನೋಡೋದಕ್ಕಿಂತ ಮುನ್ನ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆ ಮನಸ್ಥಿತಿ ಇದೆಯಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಈಗ ನಾನು ಹಿರಿಯರನ್ನ ಓಲೈಸಿ ಮಾತಾಡ್ಲ ಅಥವಾ ಕಣ್ಣ ರೇಖೆ ನೋಡಿ ಮಾತಾಡ್ಲ, ಈ ಸಂದಿಗ್ಧ ಪರಿಸ್ಥಿತಿ ಈಗ ನನಗೆ ಬಂದಿದೆ. ಪರೀಕ್ಷೆ ಇವರಿಗಲ್ಲ, ನನಗೆ. ಯಾಕೆಂದ್ರೆ ನಾನು ದೊಡ್ಡವ್ರನ್ನ ಬಿಟ್ಟು ಬದುಕೋಕೆ ನನ್ನ ಕೈಲಿಲ್ಲ ಶಕ್ತಿ. ನನ್ನ ಅಭಿಮತ ಮಹರ್ಷಿವಾಣಿ ಕಾರ್ಯಕ್ರಮ ಯಾವತ್ತಿಗೂ ಹಿರಿಯರಿಗೆ ಮೊದಲನೇ ಆದ್ಯತೆ. ಯಾವೊಬ್ಬ ತಂದೆ ತಾಯಿ ಸಹಿತ ತನ್ನ ಮಕ್ಕಳು ದಾರಿ ತಪ್ಪಿ ನಡೀಲಿ ಅಂತ ಯಾರೂ ಇಷ್ಟಪಡೋದಿಲ್ಲ. ಹಾಗೆ ಇಲ್ಲಿವರೆಗೂ ಸತತ 8 ವರ್ಷಗಳಿಂದ ನನ್ನ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತಾಡಿರ್ತಕ್ಕಂಥ ಎಷ್ಟೋ ಜನನ ತಾವು ವೀಕ್ಷಣೆ ಮಾಡಿದ್ದೀರಿ. ಈ ಕಾರ್ಯಕ್ರಮ ಅಂದ್ರೆ ಯಾರು ಈ ಫೋಟೋ ಕಳಿಸಿದ್ದೀರಿ, ನಾನು ನಿಮ್ಮ ಫೋಟೋಗಳನ್ನು ಸಹಿತ ಟಿವಿಯಲ್ಲಿ ತೋರಿಸ್ತಾ ಇಲ್ಲ. ಉದ್ದೇಶ, ಹೆಣ್ಣು ಮಗಳು ನಾಳೆ ದಿವಸ ಆಕೆ ಯಾರ ಮನೆಗೆ ಸೇರಬೇಕಾಗಿದ್ಯೋ, ಯಾರ ಮನೆ ಉಪ್ಪಿನ ಋಣ ಅವಳ ಹೆದ್ದೆ ಮೇಲೆ ಅವಳ ಮನಸ್ಸಲ್ಲಿ ಬರೆದಿಟ್ಟಿದ್ದಾನೋ ಭಗವಂತ, ಅದನ್ನು ಯೋಚನೆ ಮಾಡಬೇಕಾಗಿದೆ ನಾವು. ಆದರೆ ಪ್ರತಿಯೊಬ್ಬ ತಂದೆ ತಾಯಿ ತನ್ನ ಮಕ್ಕಳು ಒಳ್ಳೆ ಜೀವನ ನಡೆಸಲಿ, ಒಳ್ಳೆ ಮನೆ ಸೇರಲಿ ಅಂತ ಯೋಚನೆ ಮಾಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ಈ ಪ್ರೀತಿ ಪ್ರೇಮ ಎಂಬತಕ್ಕಂಥದ್ದು, ಲವ್ ಎಂಬತಕ್ಕಂಥದ್ದನ್ನ ನಾವು ಇವತ್ತಿನ ದಿವಸ ಅದನ್ನು ಸ್ವಾಗತಿಸಿದ್ರೆ, ಇಲ್ಲಿವರೆಗೂ ಇತಿಹಾಸದಲ್ಲಿ ಲವ್ ಮಾಡಿರ್ತಕ್ಕಂಥ ಕುಟುಂಬಗಳು ಎಷ್ಟು ಸಕ್ಸಸ್ ಆಗಿದೆ, ಎಷ್ಟು ಜನ ಹ್ಯಾಪಿ ಆಗಿದ್ದಾರೆ, ಎಷ್ಟು ಜನ ಸಂತೋಷವಾಗಿದ್ದಾರೆ, ಅದನ್ನು ಯೋಚನೆ ಮಾಡಿ. ಇಲ್ಲಿವರೆಗೂ ಕಣ್ಣೀರು ಹಾಕೊಂಡು ಕರೆ ಮಾಡಿದವರೇ ಸಾಕಷ್ಟು ಜನ ಇದ್ದಾರೆ. ನಾನು ಲವ್ ಮಾಡಿ ನಮ್ಮ ಅಪ್ಪ ಅಮ್ಮನ ಎದುರಿಸಿ ನಾವು ಆಚೆ ಬಂದ್ವಿ, ಇವತ್ತಿನ ದಿವಸ ನಮ್ಮನ್ನು ಯಾರೂ ತಿರುಗಿ ನೋಡೋರಿಲ್ಲ, ನನಗೆ ಸಂಕಷ್ಟ ಆಗ್ತಿದೆ, ಕಷ್ಟ ಆಗ್ತಿದೆ, ಕಷ್ಟಕ್ಕೆ ಯಾರೂ ಸ್ಪಂದಿಸೋರಿಲ್ಲ. 4 ದಿವಸದ ಆ ಸೌಂದರ್ಯಕ್ಕೆ, 4 ದಿವಸದ ನಿಮ್ಮ ದೇಹ ಸುಖಕ್ಕೆ, 4 ದಿವಸದ ನಿಮ್ಮ ಉದಯದಂತಹ ಒಂದು ಮನಸ್ಥಿತಿಯ ನೆಮ್ಮದಿ ಬದುಕಿಗೋಸ್ಕರ ಜನ್ಮ ಕೊಟ್ಟು ಬಾಲ್ಯದಿಂದ ಇಲ್ಲಿವರೆಗೂ 18 ವರ್ಷನೋ 20 ವರ್ಷನೋ 25 ವರ್ಷನೋ ನಿಮ್ಮನ್ನ ಸಾಕಿ ಸಲುವಿರ್ತಕ್ಕಂಥ ತಂದೆ ತಾಯಿನ ಕಾಲಲ್ಲಿ ಉದ್ಕೊಂಬಂದ್ರೆ ಅದು ನಿಮ್ಗೆ ಒಳ್ಳೇದನ್ಸುತ್ತಾ? ಯೋಚನೆ ಮಾಡಿ. ಆ ಪ್ರೀತಿ ವಿಶ್ವಾಸ ಏನಿದೆಯೋ, ನೀವು ಒಬ್ರಿಗೊಬ್ರು ಪ್ರೀತಿಸುವಾಗ್ಲೇ ಅಥವಾ ಪ್ರೀತಿಸಿದಿರ್ತಾನೆ ಅವ್ರ ಹಿರಿಯರನ್ನ ಒಪ್ಪಿಸಿ ತಂದೆ ತಾಯಿ ಆಶೀರ್ವಾದ ತೆಗೆದುಕೊಂಡು ಅವ್ರ ಕಡೆನೂ ತಂದೆ ತಾಯಿ ಒಪ್ಪಬೇಕು, ಇವ್ರ ಕಡೆನೂ ಒಪ್ಪಬೇಕು. ನೋಡಿ, ಮಗನ್ನ ಬಿಟ್ಕೊಡಕ್ಕಾಗಲ್ಲ. ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋ. ಈ ಅಕಸ್ಮಾತ್ ಈ ಕಾರ್ಯಕ್ರಮವನ್ನ ಈ ಹೆಣ್ಣುಮಗಳು ನೋಡ್ತಾ ಇದ್ರೆ ಆ ಹೆಣ್ಣುಮಗಳಿಗೊಂದು ಕಿವಿ ಮಾತು ನಾನು ಹೇಳ್ತೇನೆ. ನೀನ್ ಇಷ್ಟಪಟ್ಟಿರ್ತಕ್ಕಂತಹ ವರ ಅಂದ್ರೆ ನೀನು ಹುಡುಗ, ಆತನ ತಂದೆ ತಾಯಿ ಮಗನ ಕಳ್ಕೊಳಕ್ ಆಗುದಿಲ್ಲ, ಮಗನಿಗೆ ತಿರುಗಿ ನಿಂತ್ಕೊಳಕ್ ಆಗುದಿಲ್ಲ, ಮಗನ ಇಷ್ಟಪಟ್ಟಿರ್ತಕ್ಕಂಥದ್ದನ್ನು ಒಪ್ಕೊಳಕ್ ಅವ್ರ ಮನಸ್ಸು ಒಪ್ಪೋದಿಲ್ಲ. ಆದರೆ
ಒಪ್ಕೊಳ್ಳೇಬೇಕಾಗತ್ತೆ. ಕಾರಣ ವಯಸ್ಸಿಗೆ ಬಂದಿರತಕ್ಕಂಥ ಮಗ ಮನೆ ಬಿಟ್ಟು ಹೊರಟೋಗ್ತಾನಲ್ಲ ಅನ್ನೋ ಬಾಧೆಗೆ ಒಪ್ಕೊಳ್ತಾರೆ, ಆದರೆ ನಿಮ್ಮನ್ನು ಒಪ್ಕೊಳ್ಳೋದಿಲ್ಲ. ನೀವು ಆ ಮನೆಗೆ ಬಂದರೆ ಯಾವತ್ತೂ ದೂರನೇ ನಿಂತ್ಕೊಳ್ಬೇಕಾಗತ್ತೆ. ಆ ಮನೆಗೆ ಬಂದರೆ ಒಂದು ಲೋಟ ನೀರು ಕುಡಿಬೇಕು, ನಿಮ್ಗೆ ಸ್ವತಂತ್ರ ಇರೋದಿಲ್ಲ. ಎದೆ ಉದ್ದಕ್ಕೂ ಬೆಳೆದಿರತಕ್ಕಂಥ ಮಗನ್ನ ಕಳ್ಕೊಳ್ಳೋದಕ್ಕೆ ಯಾವ ತಂದೆ ತಾಯಿ ಇಷ್ಟಪಡೋದಿಲ್ಲ. ಹಾಗೆ ಗರ್ಭದಲ್ಲಿ ಗರ್ಭ ಸೀಳಿಸಿಕೊಂಡು ಹುಟ್ಟಿರ್ತಕ್ಕಂಥ ಹೆಣ್ಣು ಮಗಳನ್ನ, ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ಹೆಣ್ಣು ಮಗಳು ಹೆತ್ತಿರ್ತಕ್ಕಂಥ ತಂದೆ ತಾಯಿ ಅವ್ರು ಪಡುವ ನೋವಿದೆಯಲ್ಲ, ಅದು ಸಾಮಾನ್ಯವಾದಲ್ಲ. ಮದುವೆ ಮಾಡಿಕೊಟ್ಟ ತಕ್ಷಣ ಹೆಣ್ಣು ಮಗಳ ತಂದೆ ತಾಯಿಗೆ ಅದು ಜವಾಬ್ದಾರಿ ಮುಗಿದೋಗುತ್ತೆ ಅಂತಲ್ಲ. ಆ ಹೆಣ್ಣು ಮಗಳನ್ನ ಕಳಿಸ್ಕೊಡ್ಬೇಕಾದ್ರೆ ಅಯ್ಯೋ ನನ್ನ ಮನೆಯಿಂದ ಒಬ್ಬ ಲಕ್ಷ್ಮಿನ ಆಚೆ ಕಳಿಸ್ತಿದ್ದೀನಲ್ಲ ಅಂತಕ್ಕಂಥ ಆ ಸಂಕಟ ಆ ತಂದೆ ತಾಯಿಗಿದೆ. ಅರ್ಥ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಾನು ಹೇಳ್ತಾ ಹೊರಟ್ರೆ ನಾನು ಭಾವುಕನಾಗ್ಬಿಡ್ತೇನೆ. ಯಾಕೆ ನನಗೂ 2 ಹೆಣ್ಮಕ್ಳಿದ್ದಾರಲ್ಲಮ್ಮ. ಯಾವುದೇ ಆದ್ರೂ ಸಹಿತ ಈ ವಿಚಾರಕ್ಕೆ ಇದನ್ನು ನಾನು ಇಷ್ಟಪಟ್ಟು ನಾನು ಮಾತಾಡೋದಿಲ್ಲ. ಇದು ನನ್ನ ಬೇಡವಾದ ವಿಚಾರನೆ. ಯಾಕೆಂದ್ರೆ ನಾನು ಹೇಳೋದಿಷ್ಟೇ, ಮದುವೆ ಅಂತ ಬಂದಾಗ ಪ್ರತಿಯೊಬ್ಬರು ಅವರವರ ತಂದೆ ತಾಯಿಗೆ ಆದ್ಯತೆ ಕೊಡಬೇಕು. ತಂದೆ ತಾಯಿಗೆ ಆದ್ಯತೆ ಕೊಡಿ. ನೀವು ಪ್ರೀತಿಸಿ, ನಾನು ಬೇಡ ಅಂತ ಹೇಳೋದಿಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ಏನಿದೆ, ಪ್ರೀತಿ ವಿಶ್ವಾಸದ ಆ ಒಂದು ಹೆಜ್ಜೆ ಮುಂದೆ ಹಾಕೋಕ್ಕೂ ಮುನ್ನ ನಿಮ್ಮ ತಂದೆ ತಾಯಿ ಹತ್ರ ಕೂತ್ಕೊಳ್ಳಿ. ನಿಮ್ಮ ಜನ್ಮ ಕೊಟ್ಟವ್ರ ಹತ್ರ ಕೂತ್ಕೊಳ್ಳಿ. ಅವ್ರು ಕಾಲಿಡಿರಿ, ತಪ್ಪಲ್ಲ. ಯಾರೋ ಬೀದಿಗೆ ಹೋಗೋ ದಾಸಯ್ಯ 1 ದಿವಸ 2 ದಿವಸ ನಿಮಗೊಂದು 4 ಒಳ್ಳೆ ಮಾತು ಹೇಳ್ಬಿಟ್ರೆ ಅವ್ರು ಕಾಲು ಹಿಡಿತೀರಿ, ಅವ್ರ ಪಾದದ ಫೋಟೋ ತಗೊಂಡ್ಬಂದು ಮನೆ ಇಟ್ಟು ಪೂಜಿಸ್ತೀರಿ. ನಿಮಗೆ ಜನ್ಮ ಕೊಟ್ಟ ತಂದೆ ತಾಯಿ ಪಾದ ಮುಟ್ಟಕ್ಕೆ ತಪ್ಪೇನಿದೆ ನಿಮಗೆ? ಇಂತಹ ವಿಚಾರದಲ್ಲಿ ಆನಂದ್ ಗುರೂಜಿಯವರು ಯಾವತ್ತೂ ತಲೆ ಬಗ್ಸಿ ನಿಲ್ಲೋದಿಲ್ಲ, ಮಾತಾಡೋದು ಇಲ್ಲ. ಇದು ಸತ್ಯ. ಯಾಕೆ ಅಂದರೆ ಒಂದು ಮಗುನ ಜನ್ಮ ಕೊಟ್ಟು ಆ ಮಗುನ ಲಾಲನೆ ಪಾಲನೆ ಮಾಡಿ ಎದೆ ಉದ್ದಕ್ಕೂ ಬೆಳೆಸಿ ನಿಂತು ಅವ್ರ ವಿದ್ಯಾಭ್ಯಾಸ, ಅವರು ಬೇಕು ಬೇಡ ಬಟ್ಟೆ ಇಂಥದೇ, ನನ್ನ ಮಗಳಿಗೆ ಇಂಥದೇ ಬಟ್ಟೆ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಬೇಕಾದಂಥ ತಂದೆ ತಾಯಿ ಇದ್ದಾರೆ. ನನ್ನ ಮಕ್ಕಳು ಇಂಥದೇ ಓದಲಿ ಅಂತ ಇಷ್ಟಪಟ್ಟು ಅವರು ಊಟ ಮಾಡ್ತಾರೋ ಬಿಡ್ತಾರೋ ಸಾಲ ಸೋಲ ಮಾಡಿ ವಿದ್ಯಾಭ್ಯಾಸವನ್ನು ಮಾಡಿಸ್ತಾರೆ. ನನ್ನ ಮಕ್ಕಳು ಒಳ್ಳೆ ಜ್ಞಾನವಂತರಾಗಲಿ ಅಂತ ಹೇಳಿ ಹಗಲು ರಾತ್ರಿ ಶ್ರಮಪಟ್ಟು ಆ ತಂದೆ ತಾಯಿ ನಿಮಗೆ ಜನ್ಮ ಕೊಟ್ಟು ನಿಮ್ಮನ್ನು ನಡೆಸಿರ್ತಾರೆ. ಈ ಮದುವೆ ಎಂಬತಕ್ಕಂತಹ ಒಂದು ಸ್ವತಂತ್ರ ಬದುಕಿಗೆ ತಂದೆ ತಾಯಿ ನಿಂತು ಯಾವ ವರ ಬೇಕು, ಯಾವ ಅಳಿಯ ಬೇಕು, ಅಥವಾ ಯಾವ ಹುಡುಗನಿಗೆ ನನ್ನ ಮಗಳನ್ನು ಮದುವೆ ಮಾಡಿದ್ರೆ ಚೆನ್ನಾಗಿರ್ತಾನೆ ಅಂತ ಆಲೋಚನೆ ಮಾಡೋ ಯೋಗ್ಯತೆ ಇರಲ್ವಾ? ಅಥವಾ ನನ್ನ ಮಗನಿಗೆ ಎಂತ ಸೊಸೆ ತರಬೇಕು ಅಂತಕ್ಕಂಥ ಚಿಂತನೆ ಅವ್ರಿಗೆ ಇರೋದಿಲ್ವಾ? ಈ ವಿಚಾರದಲ್ಲಿ ದುಡುಕಿ ತೀರ್ಮಾನ ತಂದುಕೊಂಡು ಎಷ್ಟು ಜನ ಕಣ್ಣೀರು ಹಾಕ್ತಿದ್ರಿ ಇವತ್ತಿನ ದಿವಸ. ಇದರ ಮಧ್ಯದಲ್ಲಿ ಜಾತಿ ಮತ ಅಥವಾ ಮತ್ತೊಂದು ಹೆಜ್ಜೆ ಶ್ರೀಮಂತಿಕೆ ಅಥವಾ ಏನೋ ಒಂದು ಆಸ್ತಿ ಅಂತಸ್ತು, ಇದೆಲ್ಲವೂ ನಿನ್ನ ಕಣ್ಣೆದುರುಗ ಈ ಕ್ಷಣಕ್ಕೆ ನಿಂತ್ಕೊಳ್ಬಹುದು. ಆದರೆ ಸುಂದರವಾದಂಥ ಬದುಕು ಒಂದು ಚೆನ್ನಾಗಿರ್ತಕ್ಕಂಥ ಕನ್ನಡಿ ಥರ. ಆ ಕನ್ನಡಿ ಕೈ ಜಾರಿ ತಲೆಗೆ ಬಿದ್ದರೆ ಅದನ್ನು ಚೂರಾಗಿರ್ತಕ್ಕಂಥ ಕನ್ನಡಿನ ಯಾರೂ ಸೇರಿಸೋಕ್ಕಾಗೋದಿಲ್ಲ. ಪ್ರೀತಿ, ಪ್ರೇಮ, ವಿಶ್ವಾಸ, ಲವ್ ಇದನ್ನು ನಾನು ವಿರೋಧಿಸ್ತಾ ಇಲ್ಲ. ಆದರೆ ಇದರ ಹಿಂದೆ ಇರ್ತಕ್ಕಂಥ ಕಷ್ಟ ಸಂಕಟನ ಅರ್ಥ ಮಾಡ್ಕೊಂಡು ಬದುಕಿ ಅಂತ ಹೇಳ್ತಿದ್ದೇನೆ. ಒಳ್ಳೆಯದಾಗಲಿ. ಒಟ್ಟಾರೆ ಗುರುಜರು ತಿಳಿಸ್ಕೊಟ್ಟಿದ್ದೆ ಏನು ಅಂತ ಅಂದ್ರೆ, ನೀವು ಮದುವೆ ಆಗಿ ಈಗ ಮುಂದಿನ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರಬೇಕು ಅಂದ್ರೆ ಎರಡೂ ಕಡೆ ಪೋಷಕರ ಅಭಿಪ್ರಾಯ ಸಮ್ಮತಿಸಿದ್ರೆ ಒಳ್ಳೇದು ಅಂತ ತಿಳಿಸ್ತಾ ಇದ್ರು. ನಿಮಗೆ ಶುಭವಾಗಲಿ ಅಂತ ನಾವು ಕೂಡ ಪ್ರಾರ್ಥನೆ ಸಲ್ಲಿಸ್ತೇವೆ ಅಂತ ಹೇಳ್ತಾ, ವೀಕ್ಷಕರೇ ಇವತ್ತಿನ ಈ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಗುರುಜಿ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನೆಲ್ಲ ತಿಳಿಸ್ಕೊಟ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ವೀಕ್ಷಕರೇ, ನಾಳೆ ಬಿಜಾಪುರದಲ್ಲಿ ಇತ್ತೀಚೆಗಷ್ಟೇ ನೆರವೇರಿಸಲಾದಂತಹ ಅಯ್ಯಪ್ಪ ಸ್ವಾಮಿಯ ವಿಶೇಷ ಪೂಜಾರಾಧನೆಯ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.